ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಾದಂಥ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಿ? ಏನಿಲ್ಲ, ಚುನಾವಣಾ ಸಂದರ್ಭದಲ್ಲಿ ಸ್ವಲ್ಪ ಓಡಾಟ ಇದ್ದೇ ಇರುತ್ತೆ. ಎಷ್ಟೊತ್ತು ನಿದ್ರೆ ಈಗ ನಿಮಗೆ? ನಿದ್ರೆಗೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ನಿದ್ರೆ ಮಾಡ್ತೇವೆ. ಎಷ್ಟೊತ್ತಿಗೆ ಮುಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಬಹಿರಂಗ ಪ್ರಚಾರಗಳೆಲ್ಲ 10 ಗಂಟೆಗೆ ಮುಗಿದಿರುತ್ತೆ. ನಂತರ ಯಾವುದಾದ್ರೂ ಭೇಟಿ ಗೀಟಿ ಅನ್ನೋದು. ಓಕೆ, ಸೊ ಇದೊಂಥರ ಮೋಸ್ಟ್ಲಿ ನಿಮಗೆ ಈ ಸಲ ಬಯಸದೇ ಬಂದ ಭಾಗ್ಯ. ಪಾರ್ಟಿ ಈ ಸಾರಿ ನಿಲ್ಲಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಪಾರ್ಟಿಯ ನಿರ್ದೇಶನವನ್ನು ಗೌರವದಿಂದ ಸ್ವೀಕಾರ ಮಾಡಿ ನಾಮಪತ್ರ ಹಾಕಿದೆ. ಹೇಗೆ ನಡೀತಿದೆ ಸರ್ ಪ್ರಚಾರ? ನಮ್ಮ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಚಿಕ್ಕಮಗಳೂರಿನ 4 ಮತ್ತು ನಮ್ಮ ಉಡುಪಿಯ 4 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಸುತ್ತಿನ ಪ್ರಚಾರ ನಮ್ಮ ಮುಗಿದಿದೆ. 2ನೇ ಸುತ್ತಿನ ಪ್ರಚಾರ ಮನೆ ಮನೆ ಭೇಟಿ ನಾಳೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನನಗನ್ಸುತ್ತೆ ಬಹಳ ಅತ್ಯುತ್ತಮವಾದಂಥ ಸಂಘಟನೆ ಸೂತ್ರ ಮತ್ತು ನಮ್ಮ ಕಾರ್ಯಕರ್ತರ ಒಂದು ರೀತಿ ಉತ್ಸಾಹ, ಮತದಾರರಲ್ಲಿರುವಂಥ ರಾಷ್ಟ್ರಭಕ್ತಿಯ ಭಾವನೆ ನಮ್ಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅಂತ ಜನರ ಅಭಿಪ್ರಾಯ ಹೇಗಿದೆ ಸರ್? ನೀವು ಮನೆಗೆ ಹೋದಾಗ ಅಥವಾ ಹೀಗೆ ಸಿಕ್ಕಿದಾಗೆಲ್ಲ ಜನ ಏನು ಹೇಳ್ತಾರೆ? ದೇಶಕ್ಕೋಸ್ಕರ ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅಂತ ಜನರ ಭಾವನೆಗಳಿದೆ. ಅಭ್ಯರ್ಥಿಯಾಗಿ ನಾನು ಇಲ್ಲಿ 2 ಜಿಲ್ಲೆಗಳಿಗೆ ಪರಿಚಯಸ್ಥನಾದ್ರಿಂದ ನನ್ನ ಬಗ್ಗೆ ಪ್ರೀತಿ ಇದೆ. ಆ ಕಾರಣಕ್ಕೆ ನಾನು ಗೆಲ್ತೇನೆ ಅಂತ. ಸರ್, ಕಳೆದ ಸಲನೂ ಇದೇ ಆಗಿತ್ತು. ಮೋದಿ ಅವರು ನಮಗೆ ಬೇಕು, ರಾಷ್ಟ್ರಕ್ಕಾಗಿ ಮೋದಿ ಬೇಕು ಅಂತ ಮೋದಿ ಅವರ ಹೆಸರು ಇಟ್ಕೊಂಡೇ ಇದ್ರಿ. ಈ ಸಲನೂ ಮತ್ತೆ ಪುನಃ ಅದೇ ರಿಪೀಟ್ ಆಗ್ತಾ ಇದೆ. ಅದೇ ರಾಗ ಅದೇ ಹಾಡು. ಅಲ್ಲ, ಅದೇ ರಾಗ ಅದೇ ಹಾಡು ಅಂತ ನೀವು ಯಾಕೆ ಅದನ್ನ ಬಹಳ ಒಂದು ರೀತಿ ಗೊಂದಲದಿಂದ ನೋಡ್ತಿರೋ ನನಗೆ ಅರ್ಥ ಆಗ್ತಿಲ್ಲ. ದೇಶಕ್ಕೊಬ್ಬ ಪ್ರಧಾನಿ ಇಂಥವ್ರು ಬೇಕು ಅಂತ ಜನ ಅಪೇಕ್ಷೆ ಪಟ್ಟರೆ ನೀವು ಮೋದಿ ಮುಖ ಅಂತ ಯಾಕೆ ಹೇಳ್ತೀರಪ್ಪ ನಂಗೆ ಗೊತ್ತಿಲ್ಲ. ನೀವು ರಾಹುಲ್ ಗಾಂಧಿ ಮುಖ ತೋರಿಸಿ ತಪ್ಪೇನು? ನೀವು ರಾಹುಲ್ ಗಾಂಧಿ ಮುಖ ತೋರಿಸಿ ಏನು ತಪ್ಪು? ನಾವು ಮೋದಿ ಮುಖ ತೋರಿಸ್ತೇವೆ, ನಮ್ದೇನು ತಪ್ಪು? ಅಲ್ಲ ಸರಿ, ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಮುಖ ತೋರಿಸಿಲ್ವೇನು? ಸಂಕೋಚ ಏನಂದರೆ ಈಗ ತಮ್ಮ ನಾಯಕತ್ವದ ಬಗ್ಗೆಯೂ ಸಮರ್ಥನೆ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ಅಸಹಾಯಕರು ಯಾರು ಆಗಬಾರ್ದು ಅಂತ ಅನ್ಸುತ್ತೆ ನನಗೆ. ರಾಜಕೀಯ ಪಕ್ಷಕ್ಕೆ ಅಷ್ಟು ಸಮಸ್ಯೆಗಳು ಬರಬಾರ್ದು ಅಂತ ಅನ್ಸುತ್ತೆ. ಅವರಿಷ್ಟ ನಮಗೆ. ಅಲ್ಲ ಸರಿ ಇದೆ, ಅಂದರೆ ರಾಷ್ಟ್ರಕ್ಕೆ ಮೋದಿ ಬೇಕು ಅಂತ ಹೇಳ್ತಾರೆ ಸರಿ, ಆದರೂ ನಿಮ್ಮದು ಅಂತ ಒಂದು ವ್ಯಕ್ತಿತ್ವ ಅಂತ ಇರುತ್ತಲ್ಲ ಸರ್? ಅಲ್ಲ, ನಿಮ್ಗೆ ಭಾಳ ಸುಲಭದಲ್ಲಿ ಕೇಳ್ತೀರಪ್ಪ ನೀವು. ಪ್ರಧಾನಿ ಅಭ್ಯರ್ಥಿ ಮಾತ್ರ ಮೋದಿ ಆಗಿ ಹೇಳಿದ್ದು ನಾವು. MP ನನ್ನನ್ನೇ ಕೇಳ್ಬೇಕು ತಾನೆ. MP ಓಟಿಗೆ ನನ್ನ ಪ್ರಧಾನಿ ಅಭ್ಯರ್ಥಿ ಯಾರು ಕೇಳಿದ್ರೆ ಮೋದಿ, MP ಯಾರು ಕೇಳಿದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಆಗಬೇಕು ಅನ್ನೋ ಕಾರಣಕ್ಕೆ ನಾಮಪತ್ರ ಹಾಕಿದ್ದು. ನೀವು ಅದಕ್ಕೆ ಸುತ್ತು ಬಳಸಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತೀರಿ ಅನ್ನೋದು ಈಗ ನೀವಲ್ಲ, ಕೆಲವರಿಗೆ ಯಾಕೆ ಮಾಡ್ತೀರಿ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಲೋಕಸಭಾ ಅಭ್ಯರ್ಥಿಯಾಗಿ ಕೋಟ ಶ್ರೀನಿವಾಸ ಪೂಜಾರಿನ ಆಯ್ಕೆ ಮಾಡಿ ಆ ಮೂಲಕ ಭಾರತ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗಲಿಕ್ಕೆ ಅವಕಾಶ ಕೊಡಿ ಅನ್ನೋದಷ್ಟೇ ನಮ್ಮ ಘೋಷಣೆ, ನಮ್ಮ ವಿಚಾರ. ಆ ಕಾರಣಕ್ಕೆ ನಮ್ಮದು ಸ್ಪಷ್ಟ ಇದೆ. ಈಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ ರಾಜಕಾರಣಕ್ಕೆ ಬಂದವ ನಾನು. 32 ವರ್ಷಗಳ ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದವರೊಬ್ಬ. ಸ್ಥಳೀಯಾಡಳಿತ ಸಂಸ್ಥೆಯ ಸಮಸ್ಯೆಗಳನ್ನು ಬಲ್ಲೆ. ತಾಲೂಕು ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ತಾಲೂಕಿನ ಆಂತರಿಕವಾದಂಥ ಆಡಳಿತ ಸಮಸ್ಯೆಗಳು ನನಗೆ ಅರ್ಥ ಆಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೆ. 4 ಸಾರಿ MLC ಆಗಿದ್ದೆ. 3 ಸಾರಿ ಮಂತ್ರಿ ಆಗಿದ್ದೆ. 5 ಖಾತೆಗಳನ್ನು ನಿರ್ವಹಣೆ ಮಾಡಿದ್ದೆ. 2 ಸಾರಿ ವಿರೋಧ ಪಕ್ಷ ನಾಯಕನಾಗಿದ್ದೆ. ಯಡಿಯೂರಪ್ಪ ಕೆಳಮನೆಯಲ್ಲಿ ವಿರೋಧ ಪಕ್ಷ ನಾಯಕರಾದ್ರೆ ಮೇಲ್ಮನೆಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ವಿರೋಧ ಪಕ್ಷ ನಾಯಕ. ಈಗಲೂ ಕೂಡ ವಿರೋಧ ಪಕ್ಷ ನಾಯಕನಾಗಿ ನಾನು ಕೆಲಸ ಮಾಡ್ತೇನೆ. ನನ್ನ ಆಡಳಿತವಾದ ಅನುಭವ, ನಾನು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ನನಗನ್ಸುತ್ತೆ ಜನ ಪ್ರೀತಿಯಿಂದ ನನ್ನನ್ನು ಕರೆದು ಒಟ್ಟು ಕೊಡುವಷ್ಟು ನಾನು ಕೆಲಸ ಮಾಡಿದ್ದೇನೆ ಅಂತ ನನಗನ್ಸುತ್ತೆ. ಆದರೆ ನೀವು ನೇರವಾಗಿ ಜನರಿಂದ ಆಯ್ಕೆಯಾಗಿದ್ದು ಬಹಳ ಕಡಿಮೆ ಅಲ್ವಾ ಸರ್? ನೇರವಾಗಿ ಜನ ಅಂದರೆ ಹೇಗೆ? ಅಂದ್ರೆ ಹಾಗಲ್ಲ. ಉದಾಹರಣೆಗೆ ದೇಶದ ಪ್ರಧಾನಿ ಒಬ್ಬ ಆದ್ರಿಂದ ಇಟ್ಕೊಳ್ಳಿ, ನೀವು ನೇರವಾಗಿ ಜನರಿಂದ ಆಯ್ಕೆಯಾದವರಲ್ಲ ಅಂತೀರ ನೀವು? ಅಲ್ಲ ಹಾಗಲ್ಲ, MP ಗಳಿಂದ ಆಯ್ಕೆಯಾದವ್ರು ತಾನೆ. ಜನಪ್ರತಿನಿಧಿಗಳಿಂದ ಆಯ್ಕೆಯಾದವ ಜನರ ಆಯ್ಕೆಯಾದಕ್ಕಿಂತ ಹೆಚ್ಚು ಕಡಿಮೆ ಇದೆ ಏನಿದೆ ಅದರೊಳಗೆ. ನಾನು ಜನರ ಪ್ರತಿನಿಧಿಗಳಿಂದ ಆಯ್ಕೆಯಾದವ. ಹಾಗಿದ್ರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ನೇರವಾಗಿ ಆಯ್ಕೆಯಾದ ಸರ್. ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ನಿಮಗೆ ಬೇಕಾದಾಗ ನೀವು ಹೇಳಿದ್ರೆ ಯಾವ ನ್ಯಾಯ? ಆಗಲ್ಲ. ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಜನಪ್ರತಿನಿಧಿ ನೇರ ಆಯ್ಕೆ ಅಲ್ವಾ? ತಾಲೂಕ್ ಪಂಚಾಯತಿಯಿಂದ ಆಯ್ಕೆ ತಡೀರಿ, ತಾಲೂಕ್ ಪಂಚಾಯತಿಯಿಂದ ಆಯ್ಕೆ ಇರೋದು ನೇರ ಆಯ್ಕೆ ಅಲ್ವಾ? ಜಿಲ್ಲಾ ಪಂಚಾಯತ್ ಆಯ್ಕೆ ಇರೋದು ನೇರ ಆಯ್ಕೆ ಅಲ್ವಾ? ನನ್ನ ಪಾರ್ಟಿ ಈ ಸತಿ MLC ನಿಲ್ಲು ಅಂತ ಹೇಳಿದಾಗ ಅಲ್ಲಿಯೇ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಮತ ಪಡೆದು ಆಯ್ಕೆಯಾದವ ನಾನು. ಅಲ್ಲ, ನೇರ ಅಲ್ಲ ಅಂದ್ರೆ ಹೇಗೆ ಹೇಳ್ತೀವಿ ಸರ್? ಅದ್ರ ನಂತರ 4 ಬಾರಿ ವಿಧಾನ ಪರಿಷತ್ನ ಅಂದ್ರೆ ನೀವು ಸದಸ್ಯರಾಗಿ ಅಡ್ಡದಾರಿ ನೀವು ಹೇಗೆ ಹೇಳುದು? ಅಲ್ಲ, ಅಡ್ಡದಾರಿ ಅಂತ ಹೇಳಿ ಹೇಳದಲ್ಲ. ಅದು ಹೇಗೆ ಅಂತಂದ್ರೆ ನೇರವಾಗಿ ವೋಟಿಂಗ್ ವಿಚಾರಕ್ಕೆ ವೋಟಿಂಗ್ ಮತ್ತೆ ಇಲ್ಲ, ನೀವು ಏನೋ ಗೊಂದಲದಲ್ಲಿದ್ದೀರಿ. ಕೇಳಿ, ಇದು ವೋಟಿಂಗ್. ಜನರ ಪ್ರತಿನಿಧಿಗಳು ಓಟ್ ಹಾಕುವಂತ ಚುನಾವಣೆ. ಶಿಕ್ಷಕರು ಓಟ್ ಹಾಕುವ ಚುನಾವಣೆ ಶಿಕ್ಷಕ ಕ್ಷೇತ್ರ, ಜನಪ್ರತಿನಿಧಿಗಳು ಓಟ್ ಹಾಕುವ ಕ್ಷೇತ್ರ ಸ್ಥಳೀಯಾಡಳಿತ ಸಂಸ್ಥೆ. ಆ ಸಂಸ್ಥೆಯ ಮೂಲಕ MLC ಆಗಿರುತ್ತೆ ನನ್ನ ಜವಾಬ್ದಾರಿ.
ಅದ್ರಲ್ಲಿ ಏನ್ ತಪ್ಪ ನಂಗೆ ಅರ್ಥ ಆಗ್ತಿಲ್ಲ. ಆಯ್ತು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ, ಬಿಜೆಪಿ ಓಟ್ ಹಾಕಿರ್ಬೋದು, ಅಲ್ಲೂ ಕೂಡ ಪಕ್ಷ ಇದೆಯಲ್ಲ, ಆಗಿರ್ಬೋದು. ಆಯ್ತು ಸರ್, ಸ್ವಲ್ಪ ಬೇರೆ ಕಡೆ ಹೋಗಿ ಮತ್ತೆ ಇಲ್ಲಿಗೆ ಬರುವ. ನೀವು ಎಲ್ಲ ನನ್ನ ದಾರಿ ತೋರಿಸ್ಬೇಡಿ. ಹಾಗೇನಿಲ್ಲ. ಈಗ ಏನಾಯ್ತು ಅಂತಂದ್ರೆ ಪ್ರಚಾರದ ಆರಂಭದಿಂದ ಕೂಡ ಸ್ವಲ್ಪ ನಿಮಗೆ ಒಂಚೂರು ಕಸಿವಿಸಿ ಆಯ್ತು ಏನು ಅಂದ್ರೆ ನಿಮ್ಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಧ್ಯಮಗಳಲ್ಲಿ ಸ್ವಲ್ಪ ತಪ್ಪು ಸುದ್ದಿ ಬಂತು, ಸತ್ಯಕ್ಕೆ ದೂರವಾದಂತ ಸುದ್ದಿ ಬಂತು, ಅದರಿಂದ ಸ್ವಲ್ಪ ಡ್ಯಾಮೇಜ್ ಆಯ್ತಾ ನಿಮಗೆ? ಮತ್ತೆ ಆ ಡ್ಯಾಮೇಜ್ ಕಂಟ್ರೋಲ್ ಆಯ್ತಾ? ಇಲ್ಲ, ಅಂತ ಡ್ಯಾಮೇಜ್ ಆಗ್ಲೇ ಇಲ್ಲ, ಕಂಟ್ರೋಲ್ ಆಗುದು ಹೇಗೆ? ತಲೆಯೊಳಗೆ ಮೆದುಳಂಬ ಸಾಮಗ್ರಿ ಇದ್ದವನಿಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇರುತ್ತೆ. ಯಾವ್ದು ನಾನು ಹೇಳಿ ಶಬ್ದ ಗಂಭೀರ ಆದ್ರೂ ವಾಪಸ್ ತಗೊಳ್ತೇನೆ, ಗಂಭೀರ ಆಯ್ತಾ? ತಲೆಯಲ್ಲಿ ಮೆದುಳಂಬ ಸಾಮಗ್ರಿ ಇರುವವರಿಗೆ ಸರಳವಾಗಿ ಅರ್ಥ ಆಗುವಂತ ವಿಚಾರ ಇದು ಇವತ್ತಲ್ಲ. ರಾಜಕಾರಣಿಗಳಿಗೆ, ಅದರಲ್ಲೂ ನನಗೆ ನನ್ನ ಮನೆ ಕೋಟಿ, ನನ್ನ ಸಂಪತ್ತಿಗಿಂತ ನಿನ್ನ ಮನೆ ದೊಡ್ಡದು ಅಂತ ಹೇಳಿ ಒಂದ್ಸರ್ತಿ ಸಾಮಾಜಿಕ ಜಾಲತಾಣದಲ್ಲಿ ಭಾರತ ದೇಶ ಏನೋ ನಂಗೆ ಗೊತ್ತಿಲ್ಲ. ನನಗೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿ ನನ್ನ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ದೂರು ಕೊಡ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ, ತನಿಖೆ ಮಾಡಿ ಅಂತ ಲೋಕಾಯುಕ್ತಿಗೆ ತನ್ನ ಮೇಲೆ ತಾನು ದೂರು ಕೊಟ್ಟು ಹೋಗಿದ್ರೆ ಅದು ಕೋಟ ಶ್ರೀನಿವಾಸ ಪೂಜಾರಿ ಮಾತ್ರ. ಬೇರೆ ಯಾರು ನಂಗೆ ಗೊತ್ತಿಲ್ಲ. ಹೇಳಿ, ಯಾರಾದ್ರೂ ಹೇಳಿದ್ರೆ ಹೇಳಿ. ಪೂರ ಜನ ಪ್ರಾಮಾಣಿಕರು ನಾವು ಅಂತ ಹೇಳುವವರಲ್ಲಿ ತೋರಿಸಿ, ನಂಗೆ ಗೊತ್ತಿಲ್ಲ. ನಾನು ಕೊಟ್ಟಿದ್ದೆ. ಲೋಕಾಯುಕ್ತರು ತನಿಖೆ ಮಾಡಿ ಕೊಟ್ಟಿದ್ದಾರೆ. ಯಾರು ಲೋಕಾಯುಕ್ತರು? ವಿಶ್ವನಾಥ್ ಶೆಟ್ಟರು ಲೋಕಾಯುಕ್ತರು. ಯಾವುದೇ ರಾಜಕೀಯ ಪಕ್ಷಕ್ಕೆ, ಯಾವುದೇ ಜಾತಿಗೆ ಸಂಬಂಧಪಟ್ಟವರಲ್ಲ. ಲೋಕಾಯುಕ್ತರು, ಗೌರವಾನ್ವಿತ ಲೋಕಾಯುಕ್ತರು. ಅವರು ವರದಿ ಕೊಟ್ಟಿದ್ದಾರೆ ನನ್ನ ಹತ್ರ. ನಿಮ್ಮೆಲ್ಲ ಅಂಕಿ ಸಂಖ್ಯೆಗಳು, ನಿಮ್ಮೆಲ್ಲ ಆಸ್ತಿ ಪಾಸ್ತಿಗಳನ್ನು ತಾನು ಸಮೀಕ್ಷೆ ಮಾಡಿದಾಗ, ಅವರೊಂದು ಡಿಪಾರ್ಟ್ಮೆಂಟ್ ಕಳಿಸಿ ಕೊಡ್ತಾರೆ. ಸಮೀಕ್ಷೆ ಮಾಡಿದಾಗ ಎಲ್ಲವೂ ಕೂಡ ನಿಮ್ಮ ವೇತನ, ನಿಮ್ಮ ಸಂಬಳ, ನಿಮ್ಮ ಗೌರವಧನ, ನಿಮ್ಮ TADA ಇದೆಲ್ಲ ಸಂಪಾದನೆ ತೆಗೆದಾಗ ಅದ್ರ ಒಳಗೆ ಉಂಟು. ಅದಕ್ಕಾದ್ರೆ ರಾಜಕಾರಣದಲ್ಲಿ ಇಂಥ ಸಾಮಾನ್ಯ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ನೀವು ಹೇಳಿದ ಕೂಡ ಪ್ರೊಡ್ಯೂಸ್ ಮಾಡ್ತೇವೆ. ಅದು ಯಾರೋ ಮತ್ತೊಬ್ಬ ಬಂದ್ಕೊಂಡು 64 ಕೋಟಿ ಅಲ್ಲ, ಈಗ ಮಾಡುವಾಗಲೂ ಕೂಡ ಮಿತಿ ಬೇಕು. 64 ಕೋಟಿ ಆಸ್ತಿ ಶ್ರೀನಿವಾಸ ಪೂಜಾರಿ ಸರಳ ಅಂತ ಹೇಳಿದ್ರೆ ನಾನು ಸರಳ ಅಂತೇಳಿ ನಾನು ಹೇಳ್ಕೊಂಡಿಲ್ಲ. ನೀವು ಹೇಳಿದ್ರೆ ನನ್ನ ಆಕ್ಷೇಪ ಮಾಡ್ಲಿಕ್ಕೆ ನಂಗೆ ಆಗುದಿಲ್ಲ ಸಾರ್ವಜನಿಕ ಜೀವನ. ಈಗ 64 ಕೋಟಿ ಆಸ್ತಿ ಡಮ್ ಅಂತೇಳಿ ನಮ್ ಗೋಪಾಲ್ ಪೂಜಾರಿ ಹಿಡ್ಕೊಂಡು ನೋಡಿ 64 ಕೋಟಿ ಸರಳ ಅಂತಾರೆ ಅಂತೇಳಿ ಒಂದಿಷ್ಟು ಗಲಾಟೆ. ನಮ್ ಗೋಪಾಲ್ ಪೂಜಾರಿ ನಮ್ಗೆ ಹಿರಿಯರು, ಬೇಳೂರು ಗೋಪಾಲ್ ಕೃಷ್ಣ ಸರಳ ನೋಡಿ ಗಂಜಿ ಕುಡಿತೇನೆ ಅಂತ ಹೇಳಿದವ ತಗೊಂಡು 64 ಕೋಟಿ ಆಸ್ತಿ. ಕಡೆಗೆ ಆ ಮೀಡಿಯಾದವರು ನನ್ನನ್ನು ಕರೆದ್ರು, ಶ್ರೀನಿವಾಸ ಪೂಜಾರಿ ನಮ್ಗೆ ಗೊತ್ತಿರ್ಲಿಲ್ಲ, ಏನೋ ಒಂದು ತಪ್ಪಾಗಿದೆ, ನಮ್ ಅಂಕಿಅಂಶಗಳ ಪ್ರಕಾರ ಏನೋ ತಪ್ಪಾಗಿದೆ, ಅದನ್ನ ಇವರೆಲ್ಲ ಇಷ್ಟು ರಂಪಾಟ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಬೇಷರತ್ತಾಗಿ ನಾವು ಕ್ಷಮೆ ಕೇಳ್ತೇವೆ ಅಂತೇಳಿ. ನಂಗೆ ತುಂಬಾ ನೋವು ಮತ್ತು ಸಂಕಟ ಏನಂದ್ರೆ, ಒಂದು ಟಿವಿ ಚಾನಲ್ ಅವರು, ದೊಡ್ಡ ಟಿವಿ ಚಾನಲ್ ಅವರು ಬೇಷರತ್ತಾಗಿ ನಾವು ಕ್ಷಮೆ ಕೇಳ್ತೇವೆ ಅಂತ ಹೇಳಿದಾಗ ನಾನು ಅವರಿಗೆ ಭಾವುಕನಾಗಿ ಅವ್ರಿಗೆ ಗೌರವ ಸಲ್ಲಿಸಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮವನ್ನು 4ನೇ ಅಂಗ ಅಂತಾರೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ನಂತರ ಮಾಧ್ಯಮದ 4ನೇ ಅಂಗ ಅಂತಾರೆ. ಮಾಧ್ಯಮಗಳ ಬಗ್ಗೆ ಇಷ್ಟೊಂದು ಟೀಕೆ ಟಿಪ್ಪಣಿಗಳು ಇರುವಾಗ ಒಬ್ಬ ಮಾಧ್ಯಮದ ಪ್ರತಿನಿಧಿ ಸಾರ್ವಜನಿಕವಾಗಿ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದು ನನ್ನಲ್ಲಿ ಭಾವುಕತೆ ಉಂಟು ಮಾಡಿತ್ತು ಅನ್ಸುತ್ತೆ. ಅದನ್ನು ಕೇಳಿದವರು ಏನ್ ಮಾಡಿದ್ದಾರೆ ಅಂದ್ರೆ ಈಗ ಅದನ್ನ ನೋಡೋದಕ್ಕೆ ಏನ್ ಮಾಡಿದ್ದಾರೆ, ಯಾವ್ದು ಕ್ಷಮೆ ಕೇಳ್ತೇವೆ ಅಂತ ಹೇಳಿ ನಾನು ಸಸಿಕರಣ ಕೊಟ್ಟದನ್ನು ಕೇಳೋದು ಮಾಡಿದ್ದಾರೆ. ಅವ್ರು ಮೊದಲು ಹಾಕತ್ತೆ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಈ ರಾಜಕಾರಣದಲ್ಲಿ ಇಂಥ ಸಾಮಾನ್ಯವಾಗಿರುತ್ತೆ. ಇಲ್ಲಿ ಇರುಸುಮುರುಸಿಗಳಲ್ಲ. ನನ್ನ ನೈಜತೆಯ ಬಗ್ಗೆ, ನಾನು ಕೊಟ್ಟಿರುವ ಅಂಕಿಅಂಶಗಳ ಬಗ್ಗೆ, ನನ್ನ ಪಾರದರ್ಶಕತೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಲ್ಲ, ಅದಕ್ಕೆ ಕೇಳಿದೆ. ಪ್ರಾಯಶಃ ಪಾಪ ನೀವು ಇಲ್ಲದೆ ಇದ್ದದನ್ನ ಸುಳ್ಳೆ ಎಲ್ಲರಾದ್ರೂ ಹೇಳಿದಾಗ ಸಹಜವಾಗಿ ನೋವಾಗೋದು ಮತ್ತೆ ಕಾಮನ್. ಈಗ 3.5 ಕೋಟಿ ಆದಾಯ ಅಂತ ಹೇಳಿ ಕೆಲವರೆಲ್ಲ 3.5 ಕೋಟಿ, 1.25 ಕೋಟಿ ಸಾಲ ಉಂಟು, ರೆಕಾರ್ಡ್ಲಿ ಸಾಲ. ಅಪೆಕ್ಸ್ ಬ್ಯಾಂಕ್ಗೆ ನನ್ನ ಸಂಬಳ ಬರುವಂತ ಬ್ಯಾಂಕ್ 50 ಲಕ್ಷ ಸಾಲ ತೆಗೆದಿದೆ ನನ್ನ ಮನೆ ಕಟ್ಟಲಿಕ್ಕೆ. SBI ಬ್ಯಾಂಕಲ್ಲಿ 40 ಲಕ್ಷ ಸಾಲ ತೆಗೆದಿದೆ, ಕಂತು ಕಟ್ತಾ ಇದ್ದೆ. ಈಗ 35 ಲಕ್ಷ ರೂಪಾಯಿ ಸಾಲ ತೆಗೆದು ತೀರಿಸಿದೆ ನಾನು. ಈಗೆಲ್ಲ ಲೆಕ್ಕ ತೆಗಿರಿ, ಪೂರ್ತಿ ಲೆಕ್ಕ ತೆಗೆದು ಇನ್ನೂ ಏನಾದ್ರು ಉಳಿದ್ರೆ ಮತ್ತೆ ನೋಡುವ, ಏನಾದ್ರು ಆಕ್ರಮ. ನಾನು ಹೇಳ್ತಾ ಇರೋದು, ನೀವು ಸರ್ಕಾರ ನಡೆಸೋರು ಒಂದು ಭಾಗಪ್ಪ. ಈಗ ಯಾರು ಈಗ ಚುನಾವಣೆಯಲ್ಲಿ ಓಡಾಟ ಮಾಡೋರೆಲ್ಲ ಸರ್ಕಾರದ ಒಂದು ಭಾಗ, ಅವ್ರ ಪಾರ್ಟಿಯವರೆಲ್ಲ. ನಿಮ್ ಸರ್ಕಾರದ ಮೂಲಕ ಒಂದು ತನಿಖೆ ಮಾಡಿ, ಸಿದ್ದರಾಮಯ್ಯ, DKಶಿ ಎಲ್ಲ ಒಟ್ಟು ಸೇರಿ ನನ್ನ ತನಿಖೆ ಮಾಡಿ. ಅದೇನೊಂದು ಬ್ರಹ್ಮಾಸ್ತ್ರ ಬಿಡ್ಲಿ ನಿಮ್ದು. ಲೋಕಾಯುಕ್ತ ನೀವೇ ತನಿಖೆ ಕೊಡಿ. ಕೋಟ ಶ್ರೀನಿವಾಸ ಪೂಜಾರಿಯಿಂದ ಭ್ರಷ್ಟಾಚಾರ ಆಗಿದೆ, ಸಾರ್ವಜನಿಕ ಆಕ್ರಮ ಆಸ್ತಿ ಉಂಟು, ತನಿಖೆ ಮಾಡಿ. ಸರ್, ನಿಮ್ಮ ಎದುರಾಳಿ ಜಯಪ್ರಕಾಶ್ ಹೆಗಡೆ ಅವರು ಕೇವಲ ಅಭಿವೃದ್ಧಿಯನ್ನ ಮಾತ್ರ ಮುಂದಿಟ್ಕೊಂಡು ಜನರ ಹತ್ರ ಹೋಗಿ ವೋಟ್ ಕೇಳ್ತಾ ಇದ್ದಾರೆ. ವ್ಯಾರಸ್ ಅಂದರೆ ನಿಮ್ಮ ಮಾತುಗಳನ್ನೆಲ್ಲ ನೋಡಿದ್ರೆ, ಮಾಧ್ಯಮಗಳಲ್ಲಿ ನೋಡಿದರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಹೆಚ್ಚಾಗಿ ನಿಮ್ಮ ಹಿಂದುತ್ವ ಮತ್ತು ಮೋದಿ ಮತ್ತು ಇತರ ವಿಚಾರಗಳನ್ನು ಕೂಡ ಮಾತಾಡ್ತಿದ್ರೆ. ಅಲ್ಲ, ಮೊನ್ನೆ ನೀವು ಸಮಾವೇಶದಲ್ಲಿ ನೀವು ಮಂತ್ರಿಗಳಾಗಿದ್ದಾಗ ಏನೇನೆಲ್ಲ ಮಾಡಿದ್ರಿ ಅನ್ನುವಂಥ ವಿಚಾರವನ್ನು ಕೂಡ ನೀವು ಸ್ಪಷ್ಟವಾಗಿ ಹೇಳಿದ್ರಿ. ಪ್ರಾಯಶಃ ಇದೆಲ್ಲ ಸ್ವಲ್ಪ ಜಾಸ್ತಿ ಆದ ಮೇಲೆ, ಅಂದರೆ ಅವ್ರು ನಿಮ್ಮನ್ನು ಓವರ್ಟೇಕ್ ಮಾಡಿ ಆದಮೇಲೆ ಈ ಒಂದು ಸ್ಟೇಟ್ಮೆಂಟನ್ನು ನೀವು ಕೊಟ್ರಿ ಅನ್ನುವಂಥ ನಮ್ಗೆ ಅನಿಸ್ತದೆ. ಸೊ ಈ ಪಾಲಿಸೀಸ್ ಬಗ್ಗೆ ಇಲ್ಲ ಸರ್, ಅಂದರೆ ಈ ಪಾಲಿಸೀಸ್ ಬಗ್ಗೆ, ಪರ್ಫಾರ್ಮೆನ್ಸಸ್ ಬಗ್ಗೆ, ಯೂತ್ ಬಗ್ಗೆ, ಜಾಬ್ಸ್ ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಮಾತು ಯಾವಾಗ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಯಾರ ಅಭಿವೃದ್ಧಿ ಬಗ್ಗೆ ಮಾತಾಡಿದವರು ನಂಗೆ ಗೊತ್ತಿಲ್ಲ. ನಾನು ಮಾಡಿದ ಅಭಿವೃದ್ಧಿ ದಾಖಲೆ. ನಾನು ಹೇಳಿದೆ ನಿಮ್ಮ ಮಾತು ಆರಂಭದಲ್ಲಿ, ಇನ್ನೊಬ್ಬರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಇಲ್ಲ. ನಾನು ಮಾಡಿದ ಅಭಿವೃದ್ಧಿ ದಾಖಲೆ. 1.5 ವರ್ಷ ಮೀನುಗಾರಿಕೆ ಮಂತ್ರಿ ಆಗಿದ್ದವನೊಬ್ಬ 181 ಕೋಟಿ ರೂಪಾಯಿಲಿ ಹೆಜಮಾಡಿ ಬಂದರನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಎಷ್ಟು ತೋರಿಸಿ, ನೀವು ಯಾರ್ಯಾರು ಮೀನುಗಾರಿಕೆ ಮಂತ್ರಿ ಆಗಿದ್ದಾರೆ ಪಟ್ಟಿ ತೋರಿಸಿ, ಅವ್ರು ಮಾಡಿದಂಥ ದಾಖಲೆಯನ್ನು ತೋರಿಸಿ. 181 ಕೋಟಿ 1.5 ವರ್ಷದಲ್ಲಿ ತಗೊಂಡು ಬಂದು ಟೆಂಡರ್ ಮಾಡಿ
ಕಾಮಗಾರಿ ಪ್ರಾರಂಭ ಮಾಡಿ ಶಿಲಾನ್ಯಾಸ ಮಾಡಿ ಯಡಿಯೂರಪ್ಪನ ಕೈಯಲ್ಲಿ ಇವತ್ತು 75% ಕಾಮಗಾರಿ ಆಗಿದೆ. ಯಜಮಾನಿ ಬಂದ್ರೆ 50 ವರ್ಷದ ಕನಸು ಎಲ್ಲರೂ ಮಂತ್ರಿಗಳಾಗಿದ್ರಲ್ಲ, ಯಾರು ಮಾಡಿದ್ದಾರೆ ತೋರಿಸಿ. 22,500 ಜನ ಮೀನುಗಾರಿಕೆ ಮಹಿಳೆಯರಿಗೆ ಸಾಲ ಮನ್ನಾ ಮಾಡಿದಂಥ ಯಾವುದಾದ್ರೂ ₹1 ಸಾಲ ಮನ್ನಾ ಮಾಡಿದ ಉದಾಹರಣೆ ಇದ್ರೆ ಕೊಡಿ. ನಾನೇ ಮಾಡಿ ಅದನ್ನು ಕೇಳಿದಾಗ ಹೇಳಿದೆ ಅಷ್ಟೇ. ಸುಮ್ಮನೆ ನಾನು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಏನು ಮಾಡಿದೆ ಅಂತ ಹೇಳಬೇಕಲ್ಲ ಜನರಿಗೆ. ಈಗ ನೀವೊಂದು ಮಾಧ್ಯಮದವರು, ನಾನು ಅದ್ಭುತವಾದ ಲೇಖಕ ಅಂತ ಹೇಳುವಂತ ಹಕ್ಕು ನಿಮ್ಗುಂಟು. ನಿಮ್ಮ ಲೇಖನ ನಾವು ಒಂಚೂರು ಓದ್ಬೇಕಲ್ಲ, ಆಗ ನಾವೊಂದು ಓದಿದ್ರೆ ಹೇಳ್ಬೇಕಲ್ಲ ನಿಮ್ಗೆ. ಹಾಗೆ ನಾವೇ ಹೇಳ್ಕೊಂಡು ಹೋಗ್ತಾ ಇರ್ಲಿಕ್ಕೆ ಆಗುದಿಲ್ಲ ರಾಜಕಾರಣದಲ್ಲಿ. ಜನರು ಕೂಡ ಒಪ್ಪುವಂತ ಮಾತನ್ನು ಹೇಳ್ಬೇಕು. ಸರ್, ಈ ಬಾರಿ ಚುನಾವಣೆ ದಕ್ಷಿಣ ಕನ್ನಡ ಮತ್ತು ಇನ್ನು ನೀವು ಹೇಳಿದ್ರಿ, ನೀವು ಅಭಿವೃದ್ಧಿ ಬಗ್ಗೆ ಇತ್ತೀಚೆಗೆ ಮಾತಾಡಿ ಶುರು ಮಾಡಿದ್ರಿ, ನೀವು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರಿ, ತಪ್ಪೇನು? ಅಲ್ಲ, ತಪ್ಪಂತ ಹೇಳಿ ನಾನು ಹೇಳಿದೆ ನಿಮ್ಗೆ, ನಾನು ಹೇಳಿದೆ ಮೋದಿ ಬಗ್ಗೆ ಮಾತಾಡ್ತಿದ್ರಿ, ತಪ್ಪೇನು? ಇಲ್ಲ, ತಪ್ಪಿಲ್ಲ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಎಲ್ಲ ತಪ್ಪಂತ ಹಾಗಾದ್ರೆ ಅದು? ಇಲ್ಲ, ಖಂಡಿತ ತಪ್ಪಿಲ್ಲ ಸರ್. ಆದ್ರೆ ಇನ್ನೂ ಅಲ್ಲಿ ಮಾತಾಡಬೇಕಾದಂತ ಪ್ರಾಯಶಃ ಬೇರೆ ಬೇರೆ ವಿಚಾರಗಳು ಇದ್ದಿರ್ಬೋದು. ಅಂದ್ರೆ ನಾನು ಅದು ಆಗ್ಲೇ ಹೇಳ್ದಂಗೆ ಜಾಬ್ಸ್ ಆಗಿರ್ಬೋದು, ಯೂತ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ನಿರುದ್ಯೋಗ ಬೆಲೆ ಏರಿಕೆ ಆಗಿರ್ಬೋದು, ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ನಾನು ಹೇಳಿದ್ದೆ. ನೀವು ಕೇಳಿದವಳಿಗೆಲ್ಲ ಹೇಳಿದ್ದೆ, ನೀವು ಕೇಳೋದು ತಡ ಆಯ್ತು ನಂಗೆ ಗೊತ್ತಿಲ್ಲ. ಭಾರತ ದೇಶದಲ್ಲಿ ಕಟ್ಟಿಗೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು ಮಧ್ಯಮ ವರ್ಗದವರು, ಅದ್ರಗಿಂತ ಕೆಳವರ್ದವರು, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ತರಗಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ತರಗಲೆ ನಿಮ್ ಗಾಳಿ ಹಾಕಿ ಆಗ್ತಾ ಇದ್ರು, ಓಟೆ ಮುರ್ಕೊಂಡು ಊದ್ತಾ ಇದ್ರು. ಭಾರತ ದೇಶದ 10.5 ಕೋಟಿ ಜನರಿಗೆ ಉಚಿತವಾಗಿ ಉಜ್ವಲ ಗ್ಯಾಸ್ ಕೊಟ್ಟು ಬಡವರ ಮನೆಯಲ್ಲೂ ಕೂಡ ಗ್ಯಾಸ್ ಮೂಲಕ ಅಡಿಗೆ ಮಾಡಬಹುದು ಅಂತ ಹೇಳಿಕೊಟ್ಟವರೇ ನರೇಂದ್ರ ಮೋದಿ. ಶೌಚಾಲಯಗಳಿಲ್ಲದೆ ರಸ್ತೆ ಎರಡೂ ಬದಿಯಲ್ಲಿ ಕತ್ಲೆ ಕೂತ್ಕೊಳ್ತಿರುವಂತ ಮನುಷ್ಯರು. ಸ್ವಚ್ಛ ಭಾರತ್ ಯೋಜನೆ ಮೂಲಕ ಇಡೀ ಭಾರತ ದೇಶದ 12 ಕೋಟಿ ಜನರಿಗೆ ಶೌಚಾಲಯವನ್ನು ಕಟ್ಟಿಕೊಟ್ಟವರೇ ನರೇಂದ್ರ ಮೋದಿ ಅವರು. ವಿದ್ಯುತ್ ಇಲ್ದಿರೋ 18,000 ಹಳ್ಳಿಗಳಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಾಗ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. ಹಳ್ಳಿಗಳಿಗೆ, ಮನೆಗಳಿಗೆಲ್ಲ. ಇವತ್ತು ವಿದ್ಯುತ್ ಇಲ್ದಿರುವಂತ ಮನೆ ಇಲ್ಲ ಅಂತ ಕ್ರಾಂತಿಕಾರಿ ಕಲ್ಪನೆ ತಂದವರೇ ದೀನ್ ದಯಾಳ್ ಯೋಜನೆ ಮೂಲಕ ನರೇಂದ್ರ ಮೋದಿ ಅವರು. ಇದೆಲ್ಲ ಜನರಿಗೆ ಅರ್ಥ ಆಗಿದೆ ಅಂತ ನನ್ನ ಭಾವನೆ. ಹೇಳ್ಬೇಕಾದಂತ ಅವಶ್ಯಕತೆಗಳುಂಟು. ನೀವು ಮೊದಲೇ ಹೇಳ್ಬೇಕಿತ್ತು, ಸರಿ ಹೇಳ್ಬೇಕಾಗಿತ್ತು. ಅಭಿವೃದ್ಧಿ ಬಗ್ಗೆ ಮೊದಲೇ ಹೇಳ್ಬೇಕಾಗಿತ್ತು. ಕೇಳ್ತಾ ಇದ್ದಾಗ ಹೇಳ್ತಾ ಬಂದೆ. ಸರಿ, ಅವ್ರು ಕೇಳ್ತಾ ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ನೀವು ರಾಷ್ಟ್ರ ವಿರೋಧಿ ಘೋಷಣೆ ಕೂಗೋರ್ನು ಕೂಡ ಸರಿ ಅನ್ನುವಂತ ಮಟ್ಟಕ್ಕೆ ಮಂತ್ರಿಗಳು ಬಂದಾಗ ರಾಮ ಮಂದಿರವನ್ನ 15 ನಿಮಿಷಗಳ ಕಾಲ ನಿಲ್ಲಿಸಿ ಸರ್ಕಾರವನ್ನ, ಮಿಲಿಟರಿಯನ್ನ, ಪೊಲೀಸರನ್ನ ಹಿಂದೂಗಳ ಸರ್ವನಾಶ ಮಾಡ್ತೇವೆ ಅಂತೇಳಿ ರಾಜಕಾರಣಿಗಳು ನೋಡುವಂತ ಮಟ್ಟಕ್ಕೆ ಬಂದ್ರೆ, ರಾಮ ಮಂದಿರವನ್ನು ಸುಪ್ರೀಂ ಕೋರ್ಟಿನ ಆದೇಶ ಮೇರೆ ಕಟ್ಟಿರುವಂತದ್ದು ಸುಮ್ಮನೆ ಕಟ್ಟಿದ್ದಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರವನ್ನು ಹೊಡೆದಾಕ್ತೇವೆ, ಅಲ್ಲಿ ಮಸೀದಿ ಕಟ್ತೇವೆ ಅಂತ ಹೇಳುವಂತ ಮಟ್ಟಕ್ಕೆ ಈ ದೇಶದ ಸಂಸದರು ಬಂದ್ರೆ, ನೀವು ಎಲ್ಲ ಕೇಂದ್ರ ಸರ್ಕಾರ ಒಂದು ಪಕ್ಷ ಇರುತ್ತೆ, ರಾಜ್ಯ ಸರ್ಕಾರ ಒಂದು ಪಕ್ಷ ಇರುತ್ತೆ. 50 ವರ್ಷ ಆಳ್ದವ್ರಿಗೆ ಅದು ಗೊತ್ತು. ಒಬ್ಬ ಸಂಸದ ನಮಗೆ ನೀವು ಹಣ ಕೊಡಬೇಕು, ಇಲ್ಲದೇ ಇದ್ರೆ ದೇಶ ವಿಭಜನೆ ಮಾಡ್ತೇವೆ ಅನ್ನುವಂತ ಮಟ್ಟಕ್ಕೆ ಬಂದ್ರೆ ಸಮಾಜದ ಬದುಕಿ ಹಾಗೆ. ಆ ಕಾರಣಕ್ಕೆ ಹೇಳಿದೆ, ಹಿಂದೂಗಳೆಲ್ಲ ಒಟ್ಟಾಗಬೇಕು, ಒಂದಾಗಬೇಕು, ದೇಶ ಕಟ್ಟುವಂತ ಕೆಲಸಕ್ಕೆ ಹಿಂದೂಗಳೆಲ್ಲ ಸರಿಯಾಗಿ ದೂಗಬೇಕು ಅಂತ ಹೇಳಿದೆ. ತಪ್ಪೇನದು? ಓಕೆ. ಸೊ ಈಗ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಿ ಸರ್. ಒಂದು 3-4 ದಿನದ ಹಿಂದೆ ನಿಮ್ಮದು ಪಕ್ಷದ ಒಂದು ಪ್ರಚಾರ ಸಭೆಯಲ್ಲಿ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಈ ಬಾರಿ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಮಧ್ಯೆ ನಡೀತಾ ಇರುವಂತ ಚುನಾವಣೆ ಅಲ್ಲ, ಇದು ಮೋದಿ ಅವರ ಆಯ್ಕೆಗಾಗಿಯೇ ನಡೀತಾ ಇರುವಂತ ಚುನಾವಣೆ ಅಂತ. ನಿಮ್ ಗಮನದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಹೇಗೆ ಸ್ಪಷ್ಟೀಕರಣ? ತಪ್ಪೇನು? ಈಗ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅನ್ನೋದು ನನ್ನ ಹಿರಿಯರ ಕನಸು. ಆ ಕನಸಿನ ಒಂದು ಭಾಗವಾಗಿ 544 ಜನ. ಈಗ ಸ್ಪಷ್ಟತೆ ಇರಲಿ ನಿಮಗೆ, ಅಮೆರಿಕದ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಹೇಗೆ ಅಂದ್ರೆ ನೇರ ಚುನಾವಣೆ ಅಂತೆ. ನೇರ ಚುನಾವಣೆ, ಎಲ್ಲ ಜನರೇ ಓಟ್ ಹಾಕುದು. ಆವಾಗ ಮೋದಿ ಅಭ್ಯರ್ಥಿ ಆಗಿದ್ರೆ ಯಾರು ನಿಂತಿದ್ರು ನಂಗೆ ಗೊತ್ತಿಲ್ಲ. ಒಂದು 20 ಜನ ನಿಂತ್ಕೊಂಡು IND ಐತಲ್ಲ, ಒಂದ್ ಕಡೆ ರಾಹುಲ್ ಗಾಂಧಿ ಅವ್ರು ತಾನು ಪ್ರಧಾನಿ ಆಗ್ಬೇಕಂತಾರೆ, ನಮ್ಮ ಖರ್ಗೆ ಸಾಹೇಬ್ರು ತಾನು ಪ್ರಧಾನಿ ಆಗ್ಬೇಕಂತಾರೆ, ಅಕ್ಕ ಇದ್ರಲ್ಲ ಪಶ್ಚಿಮ ಬಂಗಾಳದ ಅಕ್ಕ ಬ್ಯಾನರ್ಜಿ ಅಕ್ಕ ತಾನು ಪ್ರಧಾನಿ ಆಗ್ಬೇಕಂತಾರೆ, ಮತ್ತೆ ಸ್ವಲ್ಪ ಜನ ಸುಮಾರು ಜನ ಪ್ರಧಾನಿ ಆಗ್ಬೇಕನ್ನೋರು ಇದಾರಲ್ಲ, 2 ಜನ ಬರ್ತೀವಿ. ಆ ನೇರ ಆಯ್ಕೆ ಪ್ರಕ್ರಿಯೆಗಳು ನಮ್ಮ ಸಂವಿಧಾನದಲ್ಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಇರುವಂತದ್ದು ಏನಂದ್ರೆ, ಪಂಚಾಯತ್ ಸದಸ್ಯರು ಆಯ್ಕೆಯಾಗಿ ನಂತರ ಪಂಚಾಯತ್ ಅಧ್ಯಕ್ಷನ ಆಯ್ಕೆ ಮಾಡುದು, ಜಿಲ್ಲಾ ಪಂಚಾಯತ್ ಸದಸ್ಯರ ಆಯ್ಕೆಯಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಆಯ್ಕೆ ಮಾಡುದು, ಶಾಸಕರ ಆಯ್ಕೆಯಾಗಿ ಮುಖ್ಯಮಂತ್ರಿನ ಆಯ್ಕೆ ಮಾಡುದು, MP ಗಳ ಆಯ್ಕೆಯಾಗಿ ಪ್ರಧಾನಮಂತ್ರಿನ ಆಯ್ಕೆ ಮಾಡುದು. ಹಾಗಾಗಿ 544 ಜನರನ್ನ ನಾವು ನಿಲ್ಲಿಸ್ತಾ ಇದ್ದೇವೆ ಆ NDA. ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡಿದ್ದೇವೆ. ನಮ್ಮ ಮತ ಕೇಳುವುದು ನಾವು ನಮ್ಮ MP ಅವರನ್ನ ಅಭ್ಯರ್ಥಿ ಆಯ್ಕೆ ಮಾಡೋದ್ರ ಮೂಲಕ ಮತ್ತೆ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ನಮ್ಮ ಹಿರಿಯರು. ಕರೆಕ್ಟ್ ಸರ್. ಅಂದ್ರೆ ಅವರನ್ನೇ ಕೇಂದ್ರವಾಗಿ ಇಟ್ಕೊಂಡು ನೀವು ಜನರ ಹತ್ರ ಹೋದಾಗ ಕಾಂಗ್ರೆಸ್ ಪಕ್ಷದವರು ಮತ್ತು ಮತದಾರರು ಅದಕ್ಕೆ ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ಹೇಳಿದೆ ನಿಮ್ಗೆ, ನಿನ್ನೆ ಯಾರು ಹೇಳಿದ್ರು, ನೀವು ನರೇಂದ್ರ ಮುಖ ತೋರಿಸ್ತಾ ಇದ್ದೀರಿ ಅಂತ ಹೇಳಿದ್ರು. ನೀವು ರಾಹುಲ್ ಗಾಂಧಿ ಮುಖ ತೋರಿಸಿ ಅಂದೆ. ಹೌದಲ್ಲ, ಜಯಪ್ರಕಾಶ್ ಹೆಗಡೆ ಇರುತ್ತೆ, ನನ್ನ ಮುಖ ಇದೆ ಸಾಕಂತ ಅಂದ್ಕೊಂಡಿದ್ದೇನೆ ನಾನು. ಜಯಪ್ರಕಾಶ್ ಹೆಗಡೆ ಇದ್ರೆ ಅವ್ರು ಏನಾಗಿದ್ದಾರೆ, ಏನ್ ಮಾಡಿದ್ದಾರೆ, ದೊಡ್ಡವರು ಹಿರಿಯರು, ನಂದು ವಾದ ಇಲ್ಲ. ನಾನು
ಮಾದರಿ ಆಗುವಂತ ಕೆಲಸಗಳು ಮಾಡಿದ್ದೇನೆ, ದಾಖಲೆ ಆಗುವಂತ ಕೆಲಸಗಳು ಮಾಡಿದ್ದೇನೆ. ಓಕೆ ಬರ್ಲಿ ಚರ್ಚೆ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡೋಣ, ಓಕೆ ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡೋಣ. ಅಂದ್ರೆ ನಾವು ಆಡಂಬರದ ಮಾತನ್ನ ನಾನು ಆಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅಮಾಯಕ ಅಂತ ಅರ್ಥ ಅಲ್ಲ. ಅದು ಸರ್ ಇನ್ನೊಂದು ಮಾತು ಏನಂತಂದ್ರೆ ಅದ್ರೆ ನಿಮ್ಮ ಈ ಮಾತುಗಾರಿಕೆಯಲ್ಲಿ ನೀವು ಬಹಳ ನಿಸ್ಸೀಮರು, ಮತ್ತೆ ಅದನ್ನು ಪದೇ ಪದೇ ನೀವು ಪ್ರೂವ್ ಕೂಡ ಮಾಡ್ತಾ ಬಂದಿದ್ದೀರಾ. ನೀವು ತುಂಬಾ ಸರಳ ಮತ್ತು ಒಳ್ಳೆ ಮಾತುಗಾರರಾದ್ರೂ ಕೂಡ ಸಚಿವರಾಗಿದ್ದಾಗ ಬಹಳ ಪ್ರಾಮಾಣಿಕವಾಗಿ ಎಲ್ಲೋ ಕೆಲಸ ಮಾಡ್ಲಿಲ್ವೋ ಏನೋ ಅನ್ನೋಂಥ ಮಾತು ಕೂಡ ಟೀಕೆ ನಮ್ಗೆ ಗೊತ್ತಿಲ್ಲ ಬಗ್ಗೆ ಹೇಳಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಲ್ವೋ ಕೇಳಿದ್ರೆ, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಲ್ವೋ ಅಂತ ಕೇಳಿದ್ರೆ, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸಣ್ಣ ಸಣ್ಣ ಬಡವರ ದೇವಸ್ಥಾನಕ್ಕೆ ಹಣ ಕೊಟ್ಟವರು ಯಾರು ಅಂತೇಳಿ ವಿಧಾನಸೌಧದಲ್ಲಿ ಕೇಳಿ. ಸಪ್ತಪದಿ ಯೋಜನೆಯ ಮೂಲಕ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತ ಹಣವನ್ನ ಬಡವರ ಮಕ್ಕಳು ಮದುವೆ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಯಾರು ಅಂತೇಳಿ ಕೇಳಿ. ಅದಕ್ಕಿಂತ ಬೇರೆ ಏನು? ಅದಕ್ಕಿಂತ ಬೇರೆ ಏನು? ಈ ಮೀನುಗಾರಿಕೆ ಮಂತ್ರಿ ಆಗಿದ್ದಾಗ 181 ಕೋಟಿ ರೂಪಾಯಿ ಯೋಜನೆಯನ್ನ ತಗೊಂಡು ಬಂದು ಶಿಲಾನ್ಯಾಸ ಮಾಡಿ ಉದ್ಘಾಟನೆ ಮಾಡುವಂತ ಹಂತಕ್ಕೆ ತಂದವರು ಯಾರು ಅಂತೇಳಿ ಕೇಳಿ. 50 ವರ್ಷಕ್ಕೆ ಅನ್ಸುತ್ತೆ. 22,000 ಜನ ಮಹಿಳೆಯರಿಗೆ ಸಾಲ ಮನ್ನಾ ಮಾಡಿದವರು ಯಾರು ಅಂತೇಳಿ ಕೇಳಿ. ಮತ್ಸ್ಯ ಸಂಪದ ಯೋಜನೆಯನ್ನ ನಾನ್ ಮಂತ್ರಿ ಆಗೋರಿಗೆ 4 ಲಕ್ಷ ಟನ್ ಮೀನು ಹಿಡಿತಾ ಇದ್ರು. ನಾನು ಬಂದ ನಂತರ ಅದು 8 ಲಕ್ಷಕ್ಕೆ ಹೋಗಿ, ಈಗ 12 ಲಕ್ಷಕ್ಕೆ ಹೋಗಿ, ಇನ್ನು 20 ಲಕ್ಷಕ್ಕೆ ಹೋಗುವಂತ ಮಟ್ಟಕ್ಕೆ ಬಂತಲ್ಲ. ಮತ್ಸ್ಯ ಸಂಪದ ಯೋಜನೆ ಕ್ರಾಂತಿಕಾರಿ ಪರಿಕಲ್ಪನೆ ಅಲ್ವೇ ಅನ್ನೋದು. ಇನ್ನೊಂದು ಹಿಂದುಳಿದ ವರ್ಗದ ಮಾಡುವಾಗ, ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ದಾಗ ಯೋಚನೆ ಮಾಡಿ ನೋಡಿ. ಯಾರೋ ಧಾರವಾಡದ ಹುಡುಗ ಫೋನ್ ಮಾಡ್ದ, ಪೂಜಾರಿ ನೀವು ಮಂತ್ರಿ ಅಂತೆ, ನಾನು ಹಿಂದುಳಿದ ವರ್ಗದ ಹಾಸ್ಟೆಲ್ ಅಲ್ಲಿ ನಂಗೆ ಕೇಳಿದ್ದ, ನಂಗೆ ಸೀಟ್ ಕೊಡ್ತಾ ಇಲ್ಲ, ನೀವು ಊಟ 2 ಹೊತ್ತು ಕೊಡಿ, ನಾನು ಬಸ್ ಸ್ಟ್ಯಾಂಡ್ ಮಲ್ಲಿ ಶಾಲೆ ಹೋಗ್ತೀನಿ ಅಂತ. ಯಾರದು ಗೊತ್ತಿಲ್ಲ. ಆ ಹುಡುಗನ ಮಾತನ್ನು ಕೇಳಿ ಮುಖ್ಯಮಂತ್ರಿಗಳ ಹತ್ರ ವಾದ ಮಾಡಿ ಒಂದೇ ದಿವಸ ನೀವು ದಾಖಲೆ ನೋಡಿ 26,000 ಜನ ಮಕ್ಕಳನ್ನ ಹಾಸ್ಟೆಲ್ ತಗೊಂಡಿದ್ದೆ. ಹೌದು, ಈ ಕತೆ ನಿನ್ನೆಲ್ಲ ಮೊನ್ನೆ ನಾವು ನೋಡಿದ್ವಿ. ಅಲ್ಲ ನೀವು ಬರೀ ನಾನು ಹೇಳಿದ್ರೆ ಮಾತ್ರ ಕೇಳಬಾರ್ದು, ದಾಖಲೆಯನ್ನು ನೋಡ್ಬೇಕಲ್ಲ. ಹಿಂದುಳಿದ ವರ್ಗ ಇಲಾಖೆ ಮೂಲಕ ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ತೇವೆ, ನಾವು ಅಗ್ನಿಪಥಕಲ್ಲಿ ಅಗ್ನಿವೀರರು ಆಗ್ತೇವೆ ಅಂತ ಅರ್ಜಿ ಹಾಕೊಂಡು ಓಡಾಡೋದು. ಅವ್ರಿಗೆ ತರಬೇತಿ ಇರ್ಲಿಲ್ಲ. ಒಂದು ತರಬೇತಿ ತರಬೇಕಾದ್ರೆ 2 ಲಕ್ಷ ಕೊಡ್ಬೇಕು, ಅದು ಪರಿಪೂರ್ಣ ಅಲ್ಲ. ಉಡುಪಿಯಲ್ಲಿ ಕೋಟಿ ಚೆನ್ನೈ, ಮಂಗಳೂರಲ್ಲಿ ರಾಣಿ ಹಬ್ಬಕ್ಕ, ಉತ್ತರಾಖಂಡದಲ್ಲಿ ಹೆಂಜನಾಯ್ಕ, ಈ 3 ತರಬೇತಿ ಸಂಸ್ಥೆ ಮಾಡಿದೆ. ಸೇನಾಪೂರ್ವ ತರಬೇತಿ ಸಂಸ್ಥೆ ಅಂತ ಹೆಸರು. 100 ಮಕ್ಕಳು ತಗೊಂಡು ಅವರಿಗೆ ಊಟ, ವಸತಿ, ಬಟ್ಟೆ ಎಲ್ಲವನ್ನ ಕೊಟ್ಟು ಅವ್ರ ಬದುಕನ್ನು ಕಟ್ಟಿಕೊಟ್ಟು ಅವರಿಗೆ ಪೂರ್ಣ ಟ್ರೈನಿಂಗ್ ಕೊಟ್ಟು ಆ ಆಯ್ಕೆ ಮಾಡುವ ಪ್ರಕ್ರಿಯೆಗಳಲ್ಲಿ, ಅವರಿಗೆ ತರಬೇತಿ ಕೊಡುವ ಪ್ರಕ್ರಿಯೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೊಟ್ಟು ಇವರು ಕೇಳಿ ಇವತ್ತು ಆ ಮಕ್ಕಳು ಹೇಳ್ತಾರೆ. 40 ಮಕ್ಕಳು ಮೊನ್ನೆ ಅಗ್ನಿಪಥಕ್ಕೆ ಪರೀಕ್ಷೆ ಕಟ್ಟಿದ್ದಾರೆ, 36 ಮಕ್ಕಳು ಪಾಸ್ ಆಗಿದ್ದಾರೆ. ಕಲ್ಪನೆ ಅಲ್ವೇನು? ಹೌದು, ಖಂಡಿತ ಖಂಡಿತ. ಸಮಾಜ ಕಲ್ಯಾಣ ಪರಿಣಾಮಕಾರಿ ಅನ್ನುವಂಥ ಶಬ್ದಕ್ಕೆ ಅರ್ಥ ಹೇಳಿದ್ದ ನಿಮಗೆ. ಈ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ 28,000 ಕೋಟಿ, ST ಯಲ್ಲಿ 8, ಇದರಲ್ಲಿ 18, 28 ಕೋಟಿ, ಅದು 20,000 ಕೋಟಿ, 28,000 ಕೋಟಿಯಲ್ಲಿ ಸದನದ ಒಳಗೆ ಹೇಳಿದೆ. ಎಲ್ಲರೂ ಕೂತ್ಕೊಂಡಿದ್ರು, ವಿರೋಧ ಪಕ್ಷ ನಾಯಕರೆಲ್ಲರೂ ಹೇಳಿದೆ, ನೀವು 40% ಸರ್ಕಾರ, 50% ಸರ್ಕಾರ ಅಂತೀರಿ. ಕೋಟ ಶ್ರೀನಿವಾಸ ಪೂಜಾರಿ, ನಾನು 2 ಇಲಾಖೆಗಳ ಮಂತ್ರಿ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳು. ನಾನು ಒಂದು ಇಲಾಖೆಯಲ್ಲಿ 28,000 ಕೋಟಿ ಇದೆ. 0.5% 8 ಆಣೆ ಅಂದೆ. ನಾನು ಈ ಕುಂದಾಪುರ ಭಾಷೆಯಲ್ಲಿ 8 ಆಣೆ ಅಂದೆ. ಕಡೆಗಡೆ 0.5% ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ನೀವು ಶಿಕ್ಷೆ ಒಳಪಡ್ತೇನೆ. ನೀವು ಸಾಕ್ಷಿ ಕೊಡೋದು ಬೇಡ. ರಾಜಕಾರಣದಲ್ಲಿ ಒಂದು ಮಾತುಂಟು, ನಾವು ಬಿಜೆಪಿ ಆರೋಪ ಮಾಡಿಕೊಳ್ಳಿ, ಕಾಂಗ್ರೆಸ್ ಅವರು ಸಾಕ್ಷಿ ಕೊಡಿ ಅಂತ ಹೇಳುದು. ಕಾಂಗ್ರೆಸ್ ಅವರು ಆರೋಪ ಮಾಡಿಕೊಳ್ಳಿ, ನಾವು ಬಿಜೆಪಿ ಅವರು ಸಾಕ್ಷಿ ಕೊಡಿ ಅಂತ ಹೇಳುದು. ಸಾಕ್ಷಿ ಕೊಡೋದು ಬೇಡ, ನಿಮ್ಮ ಆತ್ಮಸಾಕ್ಷಿ ಕೊಡಿ ಅಂತ ಹೇಳಿ, ನಿಮ್ಮ ಆತ್ಮಸಾಕ್ಷಿ ಕೊಡಿ ಅಂತ ಹೇಳಿದ್ರು. ಇವತ್ತು ಒಬ್ಬರು ಮಾತಾಡಿಲ್ಲ. ಸಭಾಪತಿ ಅವ್ರ ಕಡೆ ನಾನು ಒಳಕಾರದ ಹೇಳಿದ್ರು, ಸರ್ಕಾರದ ಮರ್ಯಾದೆ ಉಳಿತೀನಿ ಅಂತೇಳಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೆಣ್ಮಕ್ಳಿಗೆ ಕರಾಟೆ ಕಲಿಸುವಂತ ಕೆಲಸ ಮಾಡಿದೆ. 18 ಕೋಟಿ ರೂಪಾಯಿ ಅವರಿಗೆ ಬಟ್ಟೆ ಕೊಟ್ಟು. ಇವತ್ತೇನಾದ್ರೂ ಬೆಂಗಳೂರಲ್ಲಿ ವಿದ್ಯಾರ್ಥಿಗಳೊಬ್ಳು ಕರಾಟೆ ಬ್ಲಾಕ್ ಬೆಲ್ಟ್ ಅಂದ್ರೆ ನಾನು ಹಾಕಿದ್ದ ತಳಗಟ್ಟದು. 4 ಲಕ್ಷ ಮಕ್ಕಳು ಏಕಕಾಲದಲ್ಲಿ ಕರಾಟೆ ಕಲಿಸೋದು ಮಾಡಿದೆ. ವಿಧಾನಸೌಧ ಎದುರು ಆ ಬಿಳಿ ಬಟ್ಟೆ ಹಾಕೊಂಡು ಕರಾಟೆ ಮಾಡೋದನ್ನು ನೋಡಿ ಮುಖ್ಯಮಂತ್ರಿಗಳು ದಿಗಲಾಯ್ತು. 1000 ಮಕ್ಕಳು ಬಂದು ಕರಾಟೆ ಮಾಡ್ತಾರಪ್ಪ, ಸಮಾಜದಲ್ಲಿ ಹೊಸ ಕಲ್ಪನೆ ಬಂತು ಅಂತ ಹೇಳಿ. ಇದಕ್ಕಿಂತ ವಿನೋದ್ ಏನ್ ಮಾಡ್ಬೇಕು ಹೇಳಿ? ಸರಿ, ಓಕೆ. ಪರಿಣಾಮಕಾರಿ ಅಂತ ಹೇಳುವಂತ ಪದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟೆ. ಸ್ಪಷ್ಟೀಕರಣ ಕೊಟ್ಟೆ. ನನ್ಗೆ ಗ್ರಾಚಾರಕ್ಕೆ ಏನಂದ್ರೆ ನಾನು ಹೇಳ್ದೆ ಅದು ನಿಮ್ಗೆ ಅರ್ಥ ಆಗುದಿಲ್ಲ ಅಲ್ಲ ಅಂತೇಳಿ. ಅಲ್ಲ, ಕರೆಕ್ಟ್. ಅಂದ್ರೆ ಇದೆಲ್ಲ ಒಂದೊಂದು ಅವಕಾಶ ಸರ್. ಈ ತರದ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಪ್ರಾಯಶಃ ನಿಮ್ಮಿಂದ ಹೆಚ್ಚೆಚ್ಚು ಉತ್ತರ ನಿರೀಕ್ಷೆ ಮಾಡೋದೇ ನಮ್ಮ ಮಾಧ್ಯಮದವರದ್ದು ಒಂದು ಕೆಲಸ ಆಗಿರ್ತದೆ. ಬಟ್ ಎನಿವೆ, ಮುಂದಕ್ಕೆ ಹೋಗೋಣ. ಈ ಬಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆನಲ್ಲಿ 2 ಪ್ರಬಲ ಸಮುದಾಯಗಳು, ಬಂಟ ಮತ್ತು ಬಿಲ್ಲವರ ನಡುವೆ ನಡೀತಾ ಇರುವಂಥ ಪೈಪೋಟಿ ಅಂತ ನಿಮ್ಗೆ ಅನ್ಸುತ್ತಾ? ಎಂಥದ್ದು ಅನ್ಸೋದಿಲ್ಲ. ಈ ಮಳೆ ಬರೋ ಮುಂಚೆ ಗುಡುಗು ಸಿಡ್ಲುಗಳೆಲ್ಲ ಬರ್ತಾ ಇರುತ್ತೆ. ಅದೇ ರೀತಿ ರಾಜಕಾರಣದಲ್ಲಿ ಬಂಟ್ರ ಹೀಗೆ ಹೇಳಿದ್ದಾರೆ, ಬಿಲ್ಲವರು ಹೀಗೆ ಹೇಳಿದ್ದಾರೆ. ಈ ಕೆಲವರು ಬಾರಿ ಬುದ್ಧಿವಂತ ಇದ್ರು. ಇವರು ಬಿಲ್ಲವರನ್ನೇ ಆರಿಸಿ ಕಳಿಸಬೇಕು ಅಂತ ಹೇಳಿ ಒಂದು ಫೋಟೋ ಹಾಕಿ ವಾಟ್ಸಪ್ ಬಿಟ್ಬಿಡುದು, ಊರು ತುಂಬಾ ಗಲಾಟೆ ಆಗಲಿ ಅಂತ. ಕೆಲವರು ಊರಿಗಿಂತ ಬುದ್ಧ ಬಂಟ್ರನ್ನೇ ಆರಿಸಬೇಕು ಅಂತ ಹೇಳಿ ಹಾಕೋದು. ಅವ್ರು ಯಾರು ಬಂಟ್ರ ಪರ ಇದ್ದವರು ಅಲ್ಲ, ಬಿಲ್ಲವ್ರ ಪರ ಇದ್ದಾರೆ ಅಲ್ಲ, ಒಂದಿಷ್ಟು ಜಗಳ ಗಂಟತನ ಮಾಡಿ ಹಾಕುದು. ಈಗ ಇದ್ರಲ್ಲಿ ಇದು ಸಾಮಾನ್ಯ ಚುನಾವಣೆ ಅಲ್ಲ. ಯಾವ್ದೋ ಬಂಟ್ರು ಬಿಲ್ಲವರು
ಸೋಮಕ್ಷತ್ರಿಯವರ, ರಾಮಕ್ಷತ್ರಿಯವರು, ಮಗವೀರರು, ಬ್ರಾಹ್ಮಣರು ಅಂತ ಹೇಳಿದ್ದು ಸಾಮಾನ್ಯ ಚುನಾವಣೆ ಅಲ್ಲ. ಇದು ದೇಶದ ಚುನಾವಣೆ, ದೇಶದ ಭವಿಷ್ಯವನ್ನು ನಿರ್ಧರಿಸುವಂತ ಚುನಾವಣೆ. ದೇಶದ ಆಂತರಿಕ ಕಲಗಳ ಗೊಂದಲಗಳನ್ನ ನಿವಾರಿಸಿ ರಾಷ್ಟ್ರಭಕ್ತಿಯನ್ನ ಉತ್ತೇಜಿಸಿ ಇಡೀ ರಾಷ್ಟ್ರವನ್ನ ಸಮರ್ಥ ರಾಷ್ಟ್ರ, ಸಮೃದ್ಧ ರಾಷ್ಟ್ರ, ಸ್ವಾಭಿಮಾನಿ ರಾಷ್ಟ್ರ, ಶಕ್ತಿಶಾಲಿ ರಾಷ್ಟ್ರ ಮಾಡುವಂತ ಚುನಾವಣೆ. ಒಂದು ಕಾಲದಲ್ಲಿ ಚಿನ್ನ ಅಡ ಇಟ್ಟಂತ ಭಾರತ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜಗತ್ತಿನ 70 ದೇಶಗಳಿಗೆ ಸಾಲ ಕೊಡುವಂತ ಭಾರತ ಆಗಿ ಪರಿವರ್ತನೆ ಆಯ್ತು ಅಂತ ಹೇಳ್ತೀವಲ್ಲ, ಅದು ಸಾಮರ್ಥ್ಯ ಅಲ್ವೇನು? ಒಂದು ಕಾಲದಲ್ಲಿ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಇಲ್ಲದಿರುವಾಗ ಮದ್ದುಗುಂಡು ಇಳಿದಿರುವಂತ ಭಾರತ, ಹಿಮಾಲಯನ್ ಮಂಡರ್ನಲ್ಲಿ ಓದಿದ್ದೀರಾ ನೀವು? ನಡುವೆ ಏನ್ ಬರ್ದಿದ್ದ ಅವನು? ಬರಿತಾ ಹೇಳ್ತಾನೆ, ಸೈನಿಕರೊಬ್ಬನಿಗೆ ಕೈಯಲ್ಲಿ ಗುಂಡುಗಳಿಂದ ಪರದಾಡ್ತಿರುವಂತ ಸಂದರ್ಭದಲ್ಲಿ ರಾಷ್ಟ್ರದ ನಾಯಕರು ತಮ್ಮದೇ ಆದಂತ ಭಾವನೆಯಲ್ಲಿದ್ದರು. ಈ ಪುಸ್ತಕ ಓದಿದ ಮೇಲೂ ಅಂದು ಆಳುವವರ ಬಗ್ಗೆ ನಿಮಗೆ ಏನಾದರೂ ಗೌರವ ಇದ್ರೆ ನಿಮ್ಮ ರಾಷ್ಟ್ರ ಪ್ರೇಮಕ್ಕೆ ನನ್ನ ಧಿಕ್ಕಾರ ಅಂತ ಹೇಳ್ದ. ನಳವಿ ಮೇಜರ್, ಭಾರತದ ಮೇಜರ್ ಬರ್ದ ಇವತ್ತು ಚೀನಾವನ್ನು ಎದುರಿಸುವಂತ ಶಕ್ತಿ ಯಾರಿಗಾದ್ರೂ ಇದ್ದದ್ದು ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ಅಂತೇಳಿ ಜಗತ್ತು ಹೇಳುವ ಕಾಲ ಬಂತಲ್ಲ, ಬದಲಾವಣೆ ಅಲ್ವೇನು? ಹಾಗಾಗಿ ನಾನು ಹೇಳಿದೆ, ಇದು ಜಾತಿಗಳ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ದೇಶ ನಮಗಿರೋದು ಒಂದೇ. ಸರಿ, ನಮ್ಮ ಈ ಭಾಗದ ಮೀನುಗಾರರ ಬಗ್ಗೆ ಕೇಳಲೇಬೇಕು ಸರ್. ಮೀನುಗಾರರಿಗೆ ಪ್ರಾಯಶಃ ಬಿಜೆಪಿ ಪಕ್ಷದವ್ರು ಕೊಟ್ಟಂತ ಆಶ್ವಾಸನೆಗಳೆಲ್ಲ ಪೂರ್ತಿಯಾಗಿ ಈಡೇರಿಸಿಲ್ಲ ಅನ್ನುವಂಥ ಅಸಮಾಧಾನ ಎಲ್ಲೋ ಒಂದ್ ಕಡೆ ಇದೆ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೋಸ್ಕರ ಅವರು ನಿಮ್ಮದೇ ಪಕ್ಷದ ಕೆಲವು ಸದಸ್ಯರೆಲ್ಲರೂ ಕೂಡ ಸೇರ್ಕೊಂಡು ಗೋ ಬ್ಯಾಕ್ ಅಭಿಯಾನವನ್ನ ಮಾಡಿದ್ರು. ಅವರು ಈ ಬಾರಿ ನಿಮ್ ಕೈ ಹಿಡಿತಾರೆ ಅಂತ ಅಭಿಯಾನಗಳು ಮುಗ್ದೋದದ್ದೇ. ನಮ್ಗೆ ಕೆಲಸ ಮಾಡ್ಲಿಕ್ಕೆ ಬರುತ್ತೆ, ಮಾರ್ಕೆಟ್ ಮಾಡ್ಲಿಕ್ಕೆ ಬರುದಿಲ್ಲ. ಮಾರ್ಕೆಟ್ ಮಾಡ್ತಿದ್ರಲ್ಲ ಸರ್? ಅಲ್ಲೆಲ್ಲ ಕೇಳಿ, ಮಾರ್ಕೆಟ್ ಮಾಡ್ಲಿಕ್ಕೆ ಬರುದಿಲ್ಲ. ನಾನು ಹೇಳಿದೆ, ನಾ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂದೇಳಿ, ಅದ್ರ ಪ್ರಚಾರ ತಗೊಳ್ಳಿ ನಂಗೆ ಬರಲೇ ಇಲ್ಲ. ಯಾರೋ ಒಬ್ಬ ಹುಡುಗ ಶಿವರಾಜ್ ಏನ್ ಮಾಡಿದ್ದಾನೆ ಕೇಳ್ದ, ಅವ್ನು 1 ಗಂಟೆ ಕುಡ್ಸ್ಕೊಂಡು ಹೇಳ್ಬೇಕು ನಾನು. ಇಷ್ಟ ಹೇಳಿದ್ಮೇಲೆ ನಾವು ಒಪ್ಪೋದು ಬುದ್ಧಿವಂತ ಆದ್ರೆ ಇದನ್ನ ನಾವು ಪ್ರಚಾರ ಮಾಡ್ಲಿಲ್ಲ. ನಾವು ಈ ಕೆಲವರೆಲ್ಲ ಕೂತಲ್ಲೇ ಪ್ರಚಾರ ಬರುತ್ತೆ ಮಾರಿ, ನಂಗೇನ್ ಗೊತ್ತಿಲ್ಲ. ಕೂತಲ್ಲೇ ಪ್ರಚಾರ ಬರುತ್ತೆ ಅವರಿಗೆ, ಅವ್ರು ದೊಡ್ಡವರು, ತಿಳಿದವರು, ಯೋಗ್ಯತೆ ಇದ್ದವರು ಇಲ್ಲಿ ಬರ್ತಾರೆ. ನಾವು ಕೆಲಸ ಮಾಡಿ ನಾವು ಪ್ರಚಾರ ತಗೊಳ್ಳೋದೇ ಇರೋದು ನಮ್ಮ ತಪ್ಪುಗಳಲ್ಲಿ ಒಂದು. ನಾನು ಹೇಳಿದ್ವಿ, ನಮ್ಗೆ ಡಂಗರು ಹೊಡ್ಸ್ಕೊಳ್ಳೆ ಬರ್ಲಿಲ್ಲ. ಮುಖಪುಟದಲ್ಲಿ ಕಾಯಂ ಪ್ರಿಂಟ್ ಪೇಜಲ್ಲಿ ಜಾಹೀರಾತು ಕೊಡ್ಲಿಕ್ಕೆ ತಿಂಗಳಗಟ್ಟಲೆ ಬರ್ಲಿಕ್ಕೆ ನಮಗೆ ಬರ್ಲಿಲ್ಲ. ನಾವು ಕೇಳಿದ್ರೆ ಅವರು 50-60 ಸಾವಿರ ರೂಪಾಯಿ ಆಗುತ್ತೆ ಅಂತ ಕೂಡ, ಅಯ್ಯೋ ದೇವ್ರ ನಮ್ಮ ಇಲಾಖೆ ಖರ್ಚಾಗ್ತಲ್ಲ ಅಂತ ತಿಳ್ಕೊಂಡಿದ್ದ. ಈಗ ನೋಡಿದ್ರೆ ಈಗ ಪ್ರಚಾರಕ್ಕೋಸ್ಕರವೇ ಕೆಲವು ಇಲಾಖೆಗಳಿದೆ ಅಂತ ನಂಗೆ ಈಗ ಗೊತ್ತಾದ್ರು. ಅದೇನೇ ಆದ್ರೂ ಕೂಡ ಯಾವ ಮೀನುಗಾರರಿಗೂ ಗೊಂದಲ ಇಲ್ಲ. ಮೀನುಗಾರರ ಮುಖಂಡರು ಬಂದ್ರು, ಇವತ್ತು ಲಾಲಾಜಿ ಮೆಂಡನ್ ಬಂದ್ರು, ನಮ್ಮ ಯಶ್ಪಾಲ್ ಬಂದ್ರು, ಪ್ರಮೋದ್ ಮಧುರಾಜ್ ಬಂದ್ರು. ಏಕಕಾಲದಲ್ಲಿ ಸಾರ್ವಜನಿಕವಾಗಿ ಅವರು ಹೇಳಿದ್ರು, ಕೋಟ ಶ್ರೀನಿವಾಸ ಪೂಜಾರಿ ಮೀನುಗಾರಿಕೆ ಮಂತ್ರಿ ಆದಾಗ ಮಾದರಿ ಕೆಲಸಗಳನ್ನು ಮಾಡಿದ್ದಾನೆ, ಅವನಿಗೆ ನಾವು ರಕ್ಷಣೆ ಕೊಡಬೇಕು ಮತ್ತು ಅವನಿಗೆ ಓಟ್ ಕೊಡಬೇಕು ಅಂತ ಹೇಳಿದ್ರು. ಅಲ್ಲೋ ಎಲ್ಲೋ ಒಂದೊಂದು ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಅಪಸ್ವರಗಳು, ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಇರಬಹುದು. ಆದ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ಮೀನುಗಾರರು ಭಾರತೀಯ ಜನತಾ ಪಕ್ಷದ ಪರವಾಗಿರುವುದನ್ನ ನಿರಂತರವಾಗಿ ಕಾಣ್ತಾ ಇದ್ದಾರೆ, ನನ್ನ ಬೆಂಬಲಕ್ಕಿದ್ದಾರೆ. ರೈಟ್ ಸರ್. ಉಡುಪಿಯಲ್ಲಿ 4 ಬಿಜೆಪಿ, ಚಿಕ್ಕಮಗಳೂರಲ್ಲಿ 4 ಕಾಂಗ್ರೆಸ್. ಅಲ್ಲಿ ನಿಮ್ಮ ರಣತಂತ್ರ ಹೇಗೆ? ಇಲ್ಲಿ ಶಾಸಕರ ಜವಾಬ್ದಾರಿ ತಗೊಂಡು ಓಡಾಟ ಮಾಡ್ತಾರೆ. ಅಲ್ಲಿ ಶಾಸಕರು ಪರಾಜಿತ ಶಾಸಕರು ಅಂದ್ರೆ ಎಷ್ಟು ಅಂತರದಲ್ಲಿ ಸೋತಿದ್ದೇವೆ ಅಂತ ಕೇಳಿದ್ರೆ, ಜೀವರಾಜ 212 ಮತಗಳಲ್ಲಿ ಜೀವರಾಜ್ ಸೋತಿದ್ದಾರೆ. ನಮ್ಮ ದೀಪಕ್ ದೊಡ್ಡಯ್ಯ 700 ಮತಗಳಲ್ಲಿ ಸೋತಿದ್ದಾರೆ. ತರೀಕೆರೆಯ ಸುರೇಶ ಮತ್ತು ಚಿಕ್ಕಮಗಳೂರಿನ CT ರವಿ, ಇವರಿಬ್ಬರು ಒಂದು 6,000 ಓಟದಲ್ಲಿ ಸೋತಿದ್ದಾರೆ. ಹೆಚ್ಚು ಕಡಿಮೆ 15,000 ಒಳಗೆ ನಮ್ಮ ಸೋಲಾಗಿದೆ 4 ಕ್ಷೇತ್ರಕ್ಕೆ. ಅದನ್ನ ಈ ಸತಿ ಪಿಕಪ್ ಮಾಡ್ತೇವೆ. ಅವಿಶ್ರಾಂತವಾಗಿ ದುಡಿತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ನಾನು ಹೋದ ಕಡೆಯಲ್ಲಿ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರ ಲಿಂಗಾಯತರ, ಒಕ್ಕಲಿಗರ, ಗೌಡ್ರ ಅವ್ರು ಯಾವುದು ಇಲ್ಲ. ದೇಶ ಭಾರತ ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೆ, ಭಾರತೀಯ ಜನತಾ ಪಕ್ಷ ಬರಬೇಕು ಅನ್ನೋ ಕಾರಣಕ್ಕೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಾನು ಜನಸಾಮಾನ್ಯರ ಮಧ್ಯೆ ಓಡಾಟ ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸದ ಮೇಲೆ ನನಗೆ ಬೆಂಬಲ ಕೊಡ್ತಾ ಇರೋದನ್ನ ನಾನು ಕಂಡೆ. ಸರ್, 2 ದಿನದ ಮುಂಚೆ CDS ಲೋಕನೀತಿ ಸಮೀಕ್ಷೆ ಪ್ರಕಾರ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಈ ಚುನಾವಣೆ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಹೋದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಕಾಲದಲ್ಲಿ ಏರಿಕೆ ಆಗಿದೆ ಅನ್ನೋದು ಚರ್ಚೆ ಮಾಡಬೇಕು. ಯಾವ ಕಾಲದಲ್ಲಿ ಏರಿಕೆ ಆಗಿದೆ ಅನ್ನೋದು ಚರ್ಚೆ ಮಾಡಬೇಕು. ಇವತ್ತು ಒಂದು ಯೂರಿಯಾ 1 ಚೀಲಕ್ಕೆ 2,000 ರೂಪಾಯಿ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಕೊಡ್ತೇವೆ. 2,000 ರೂಪಾಯಿ ಸಬ್ಸಿಡಿ ಕೊಡ್ತೇವೆ. ಮಾಹಿತಿಯನ್ನೆಲ್ಲ ಮತ್ತೆ ಕೊಡ್ತೇವೆ. ಬೆಲೆ ಏರ್ಲಿಕ್ಕೆ ಬಿಡದೇ ಇರುವಂತ ಎಲ್ಲ ತಂತ್ರಗಳನ್ನ, ಎಲ್ಲ ಶಕ್ತಿಗಳನ್ನು ಹಾಕಿ ಕೇಂದ್ರ ಸರ್ಕಾರ ಇವತ್ತು ಬಡವರ ಪರವಾಗಿ ನಿಂತಿರುವುದನ್ನು ನೀವು ನೋಡ್ತಾ ಇದ್ದೀವಿ. ಹಾಗಾಗಿ ಬೆಲೆ ಏರಿಕೆ ಅನ್ನೋದು ಒಂದು ಸೃಷ್ಟಿ ಮಾಡಿರುವಂತ ವ್ಯವಸ್ಥೆ. ಕೆಲವು ಸಾರಿ ಪೆಟ್ರೋಲ್ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದ್ದು ಬಿಡುತ್ತೆ, ಕೆಲವು ಸಾರಿ ಡೀಸೆಲ್ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗಿಬಿಡುತ್ತೆ. ಆವಾಗ ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ, ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ಕೋವಿಡ್ ಅಂತ ಒಂದು ಅನಾಹುತಗಳು ಬಂದಾಗ ಈ ಕೋವಿಡ್ ಅನ್ನ ನಿವಾರಣೆ ಮಾಡಿದಂತ ರೀತಿ ಜಗತ್ತಿನಲ್ಲಿ ಮತ್ತೊಬ್ಬ ಪ್ರಧಾನಿ ಸಾಧ್ಯ ಇರಲಿಲ್ಲ. ಭಾರತ 146 ಕೋಟಿ ಜನರಿಗೂ ಕೂಡ 2 ಡೋಸ್ ಉಚಿತವಾಗಿ ವ್ಯಾಕ್ಸಿನ್ ಕೊಡ್ತಲ್ಲ. ಈ ಪುಣ್ಯಾತ್ಮರು ಏನ್ ಹೇಳಿದ್ರು,
ಇವತ್ತು ನಮ್ಮನ್ನು ಟೀಕೆ ಮಾಡೋರು, ಇದು ಮೋದಿ ವ್ಯಾಕ್ಸಿನ್, ಇದ್ರೊಳಗೆಲ್ಲ ನೀರು ಇರೋದು, ಕೋವಿಡ್ ಕಡಿಮೆ ಆಗೋದಿಲ್ಲ, ಇದು ಮಕ್ಕಳಾಗೋದಿಲ್ಲ ಅಂತ ಹೇಳಿದವ್ರು ಯಾರು? ಕಡೆಗೆ ತೋಳ್ ಮಡ್ಚಿ ತಗೊಂಡೋದವ್ರು ಯಾರು? ಹಾಗೆ ಪ್ರತಿಯೊಂದರಲ್ಲೂ ಅಪಪ್ರಚಾರ ಮಾಡುವುದನ್ನೇ ಗುರಿಯಾಗಿ ಇಟ್ಕೊಂಡು ಕಾಂಗ್ರೆಸ್ ಅವರು ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ, ನಿರುದ್ಯೋಗದ ಬಗ್ಗೆ ಮಾತಾಡ್ತಾರೆ. 2 ಕೋಟಿ ಉದ್ಯೋಗ ಕೊಡ್ತೀರಿ, ಎಲ್ಲಿದ್ದೀರಿ ಅಂತ ಕೇಳಿದವರು. 70-80 ಲಕ್ಷ ಉದ್ಯೋಗ ಕೊಟ್ಟು ಉದ್ಯೋಗ ಪತ್ರ ಹಂಚಿದಾಗ ಮಾತಾಡ್ಲೇ ಇಲ್ಲ. ರಾಜಕಾರಣ ಏಕಪಕ್ಷೀಯ ಪಕ್ಷವಾಗಿರಬಾರದು. ರಾಜಕಾರಣದಲ್ಲಿ ಹೊಗಳಿಕ್ಕೆ ಆಗದೆ ಇರಬಹುದು, ಅಪಪ್ರಚಾರ ಮಾಡ್ತಾರೆ. ಈ ಬಗ್ಗೆ ಗ್ಯಾರಂಟಿ ಬಗ್ಗೆನೂ ನೀವು ಸ್ವಲ್ಪ ಟೀಕೆ ಮಾಡಿದ್ರಿ ಆ ಕಾಲದಲ್ಲಿ. ಸ್ವಲ್ಪ ಅಲ್ಲ, ಜಾಸ್ತಿ ಟೀಕೆ ಜಾಸ್ತಿನೇ ಮಾಡಿದ್ರಿ. ಈಗಲೂ ನನ್ನ ಸಮರ್ಥನೆ ಇದೆ. ಈಗ ಒಟ್ಟು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿರುವ ಬಜೆಟ್ ಅಲ್ಲಿ 3,17,000 ಕೋಟಿ ಅಂತೇಳಿ ಆದ್ರೆ ದೈನಂದಿನ ಆಡಳಿತಾತ್ಮಕವಾದ ಖರ್ಚುಗಳು, ವಗೈರೆ ಸಂಬಳ, ಪಿಂಚಣಿಗಳು, ಮುಂದುವರೆದ ಕಾಮಗಾರಿಗಳನ್ನ ಎಲ್ಲವುದನ್ನು ತೆಗೆದ್ರೆ ಆಡಳಿತ ವೆಚ್ಚಕ್ಕೆ 1,82,000 ಕೋಟಿ ಬೇಕಲ್ಲ, ತೆಗೆದ್ರೆ 50,000-55,000 ಕೋಟಿ ಉಳಿಯುತ್ತೆ. 224 ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅದನ್ನು ಹಂಚಲಾಗುತ್ತೆ. ನೀವು ಹಣ ಎಲ್ಲಿ ತರ್ತೀರಿ ಅಂತ ಕೇಳಿದೆ ನಾನು ನವಲಗಿರಿ ಅಂತ ಹೌದು, ಅದರಲ್ಲೇ ನನ್ನ ಮನೆಯಲ್ಲ. ಹಣ ಎಲ್ಲಿ ತರ್ತೀರಿ ನೀವು ಗ್ಯಾರಂಟಿ ಯೋಜನೆಗೆ ಇಷ್ಟ ಹಣ ಮೀಸಲಿಡ್ತಿ ಅಂತ ಹೇಳ್ಬೇಕಲ್ಲ ಅಂತ ಹೇಳಿದೆ. ಅವಾಗೆಲ್ಲ ನಾವು ತರ್ತೇವೆ ಅಂತ ಹೇಳಿದ್ರೆ ಜನ ಅವ್ರು ನಂಬಿ ಓಟ್ ಹಾಕಿದ್ರು. ಅಲ್ಲ, ಮತ್ತೆ ಅವ್ರು ನುಡಿದಂತೆ ನಡೆದ್ರು. ಹೇಳಿದ್ರು, ನಾನು ಮುಂದುವರಿಸ್ತೇನೆ, ನೀವು ಅಲ್ಲ ಅಂತ ಹೇಳಿದ್ರೆ ನಾನು ನುಡಿದಂತೆ ನಡೆದ್ರೆ ನೀವು ಹೇಳ್ತೀರಿ, ನಡೆಸಿದ್ದೆ ನೀವು ಕೇಳೋದಿಲ್ಲ. ಈಗ ಓಟ್ ಹಾಕಿದ ತಕ್ಷಣ ಶುರುವಾಯ್ತು, ವಿಧಾನಸಭೆ ಅಧಿವೇಶನ ಎಲ್ಲ ಶುರುವಾಯ್ತಲ್ಲ. ಮಹಿಳೆಯರಿಗೆಲ್ಲ ಹೇಳಿದೆ ಸಿದ್ದರಾಮಯ್ಯ, ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರು. ಮಹಿಳೆಯರ ಬಸ್ಸದ್ದು ಕೂಡ ಕಂಡಕ್ಟರ್ ಟಿಕೆಟ್ ಕೇಳ್ದ. ಭಾರತೀಯ ಜನತಾ ಪಕ್ಷವರು ನಾವ್ ಹೇಳಿದೆವು, ಸರಿಯೋ ತಪ್ಪೋ, ನಿಮ್ಮ ಹತ್ರ ಹಣ ಉಂಟು ಇಲ್ವೋ, ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ರು ನಮ್ಮ ಸಂಬಂಧ ಇಲ್ಲ, ಸರ್ಕಾರ ಬಂದಿದೆ ನಿಮಗೆ, ಮಹಿಳೆಯರ ಟಿಕೆಟ್ ನೀವು ತಗೊಂಡ್ರೆ ಬಸ್ಸಿಗೆ ಗೇರೋ ಮಾಡ್ತೇವೆ ಅಂತ ಹೇಳಿದ್ರು. ಆದೇಶ ಮಾಡಿದ್ರು ಉಚಿತ ಅಂತೇಳಿ. ಅಲ್ಲ ಅಂತ ಹೇಳಿ ಕಾಕಾ ಪಾಟೀಲ ನಿಂಗೊಬ್ರಿ, ಮಾದೇವಪ್ಪ ನಿಂಗೊಬ್ರಿ, ಇನ್ನೂರು ಕರೆಂಟ್ ಅಂತ ಹೇಳಿದವ್ರು ಯಾರು? ಕಡೆ ಕರೆಂಟಿನ ಬಿಲ್ ಕಲೆಕ್ಟ್ ಹೋಗಿ ಬಿಲ್ ತಗೊಳ್ಳಿದ್ರೆ ಫೀಸ್ ತೆಗಿತೀನಿ ಅಂತ ಹೇಳಿದ್ದಾರು. ಕರೆಕ್ಟ್ ಸುಳ್ಳ ನೀವು ಮಾಧ್ಯಮದಲ್ಲಿ ತೋರಿಸಿಲ್ವಾ? ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ ನಾವು ಹೇಳಿದೆವು, ನೀವು ಸುಳ್ಳು ಹೇಳಿ ಮಾಡಿದ್ದೀರ, ಸತ್ಯ ಹೇಳಿ ಮಾಡಿದ್ದೀರ, ನಮ್ಮ ಸಂಬಂಧ ಇಲ್ಲ. ಕಾಕಾ ಪಾಟೀಲ ನಿಂಗು, ಮಾದೇವಪ್ಪ ನಿಂಗು ಅಂದವ್ರು ನೀವು. ಅದಕ್ಕೋಸ್ಕರ ಫೀಸ್ ಕಿತ್ತರೆ ಬೆಸ್ಕಾಮಿಗೆ ಎಸ್ಕಾಮಿಗೆ ಗೌರವ ಮಾಡ್ತೇವೆ ಅಂತ ಹೇಳಿದ್ರು. ಗಡ್ಬಿಡಿ ಆಯ್ತು. ಮತ್ತೆ ಪುನಃ ಆದೇಶ ಮಾಡಿದ್ರು. ಹಾಗಾದ್ರೆ ಕೊಟ್ಟದ್ದವ್ರು, ಕೊಡಿಸದ್ದು ಯಾರು? ಅಂದ್ರೆ ಕೊಡ್ಸೋದೆಲ್ಲ ನೀವು ಕೊಟ್ಟದ್ದವ್ರೆ ಹೇಳಿ ಹಾಗೆ. ನಾನು ಹೇಳಿದೆ ನಿಮ್ಗೆ, ಅಲ್ಲದೆ ನಾನು ಹೇಳೋದು ಯಾವ್ದು ಕೇಳೋದಿಲ್ಲ. ನಾನು ಹೇಳಿದ್ದು ಮೊದಲು ಹಣ ಇಲ್ಲ ಅನ್ನುವ ಕಾರಣಕ್ಕೆ ಟೀಕೆ ಮಾಡಿದ್ದೆ. ಈಗ ಗೆದ್ದಿದ್ದೀರಿ ಅನ್ನೋ ಕಾರಣಕ್ಕೆ ಈಗ ಏನಾಗಿದೆ ಗೊತ್ತಾ ನಿಮ್ಗೆ? ಈ ಪುಣ್ಯಾತ ಸಂಕಟದಲ್ಲಿದ್ದಾರೆ. ಸರ್ಕಾರಿ ನೌಕರರಿಗೆ ಕೊಡ್ಲಿಕ್ಕೆ ಸಂಬಳ ಇಲ್ಲ, ಪಿಂಚಣಿ ಬರ್ತಾ ಇಲ್ಲ. ಅವರದ್ದು ಶ್ವೇತ ಪತ್ರ ಹೊಡ್ಸಕ್ ಕೇಳಿ, ನಿಮ್ಮ ಅಂಗವಿಕಲ ವೇತನ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ವೃದ್ಧಾಪ್ಯ ವೇತನ ಬರ್ತಿಲ್ಲ, ಮನಸ್ಸುಣಿ ಬರ್ತಿಲ್ಲ, ಬಡವರ ಕಲ್ಯಾಣ ಯೋಜನೆಗಳು ಪೂರ್ತಿ ಸ್ಥಗಿತ ಆಗಿದೆ. ಮಾತಾಡ್ತಾ ಇಲ್ಲ ಮಂತ್ರಿಗಳು ಯಾರು ಕೂಡ. ಈ ಹಾಸ್ಟೆಲ್ಗೆ ಮಕ್ಕಳು ತಗೊಳ್ತಾ ಇಲ್ಲ. ಈ ನಾನು ಕರಾಟೆ ಸ್ಟಾರ್ಟ್ ಮಾಡಿದ ಮುಗಿಸಿ ಬಿಟ್ಟಿದ್ದಾರೆ, ಅದು ಎಲ್ಲಿಂಟು ಅಂತ ಗೊತ್ತಿಲ್ಲ. ನಾನು ಇದನ್ನೆಲ್ಲ ಹೇಳಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಟೀಕೆ, ಟಿಪ್ಪಣಿ, ವ್ಯಂಗ್ಯಗಳು ಒಂದು ಕಾವಲುಗಾರರಂತೆ ಪ್ರತಿಪಕ್ಷ ಇರಬೇಕು. ಸರ್ಕಾರ ಸಮರ್ಥನೆ ಮಾಡ್ಬೇಕು. ಹೇಳಿ ಒಂದು 100 ಈಗ 10 ತಿಂಗಳಾಯ್ತು, 10 ಕಿಲೋಮೀಟರ್ ರಸ್ತೆ ಯಾರಾದ್ರೂ ತಗೊಂಡು ಶಾಸಕರದ್ದು ಹೇಳಿ. ಸರಿ ಸರ್, ಇದಕ್ಕೆ ಪೂರಕವಾದಂತವಾಗಿ ಒಂದು ಪ್ರಶ್ನೆ. ನೀವು ಸಚಿವರಾಗಿದ್ದಾಗ ಕುಚ್ಚಲಕ್ಕಿ ಬಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅದು ನಾನು ಈಡೇರಿಸಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದಲ್ಲ. ಅವ್ರು ಕೇಳುದು ಸರಿ, ತಪ್ಪನ್ನು ನಾನು ಹೇಳಿಲ್ಲ. ಆದ್ರೆ ಕೇಳುವಾಗ ದ್ವೇಷಪೂರಿತವಾದ ಶಬ್ದಗಳನ್ನು ಬಳಸಬಾರ್ದು. ಈ ಗೋಪಾಲ್ ಪೂಜಾರಿಗೆ ಬುದ್ಧಿ ಇದ್ದು ಹೇಳ್ತಾರೋ ಎಂದು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ನನಗೆ ತಿರಿಯರು, ನನ್ನ ಮೊನ್ನೆ ಆಹ್ವಾನ ಪತ್ರ ಕೊಡ್ಲಿಕ್ಕೆ ಬಂದಿದ್ರು, ಪ್ರೀತಿಯಿಂದ ಮಾತಾಡಿ ಕಳಿಸಿದ್ದೆ. ನನಗೆ ತಿರಿಯರು. ಗೋಪಾಲ್ ಪೂಜಾರಿ ಯಾವ್ದೋ ಶಿಟ್ಟನಿದ್ದೆ. ಇವಾಗ ಗುರುರಾಜ್ ಗಂಟಿಹೊಳೆ ಅಲ್ಲಿ ಅಭ್ಯರ್ಥಿ, ಯಾರು? ಬೈಂದೂರು. ಅವ್ರು ಬಂಟ ಸಮುದಾಯಕ್ಕೆ ಸೇರಿದವು. ಗುರುರಾಜ್ ಗಂಟಿಹೊಳೆ ಯಾವ ಜಾತಿ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟು ಯಾವುದೇ ಜಾತಿ ವರ್ಗ ಯಾವ್ದು ಇಲ್ಲದೆ ಒಂದು ಬೆಳೆದಂತ ಒಬ್ಬ ಹುಡುಗ. ಅವರಿಗೆ ಪಾರ್ಟಿ ಅವಕಾಶಗಳನ್ನು ಕೊಟ್ಟಾಗ ನಾನು ಪ್ರತಿಪಕ್ಷದ ನಾಯಕನಾಗಿಯೋ ಅಥವಾ ನಾನು MLC ಆಗಿಯೋ ನಾನು ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ಬೇಕೇ ಬೇಡ? ನನ್ನ ಪಾರ್ಟಿ ನಾನು ಓಟ್ ಕೇಳಿದ್ದೆ. ಆ ದಿವಸದಿಂದ ಗೋಪಾಲ್ ಪೂಜಾರು ಗಲಾಟೆ ಅಂದ್ರೆ ಅದು ಸಾಧಾರಣ ಗಲಾಟೆ ಅಲ್ಲ, ಮಾತೇಂದ್ರೆ ಬೈತಾ ಇರೋದು. ಏನೇನೋ ಬೈತಾರೆ, ಏನ್ ಬೈತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕುಚ್ಚಲಕ್ಕಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಮನುಷ್ಯನೊಬ್ಬ, ರಾಜಕಾರಣಿ ಒಬ್ಬ ಜೀವನದಲ್ಲಿ ಕನಸು ಕಾಣೋದು ತಪ್ಪಲ್ಲ, ಅದು ನನಸು ಮಾಡ್ಬೇಕಾದ ಜವಾಬ್ದಾರಿ. ಈ ಕುಚ್ಚಲಕ್ಕಿ ಅನ್ನೋದು 2 ಜಿಲ್ಲೆಗಳಲ್ಲಿ 1 ಲಕ್ಷ ಕ್ವಿಂಟಲ್ ಅಕ್ಕಿ ಬೇಕು. 1 ಲಕ್ಷ ಕ್ವಿಂಟಲ್ ಅಕ್ಕಿ ಬೇಕು. 1 ಲಕ್ಷ ಕ್ವಿಂಟಲ್ ಅಕ್ಕಿ ಆಗ್ಬೇಕಾದ್ರೆ 16 ಲಕ್ಷ ಕ್ವಿಂಟಲ್ ಭತ್ತ ಬೇಕು. ಭತ್ತ ಯಾವ್ದು ಅಂತ ಕೇಳಿದ್ರೆ MO4, ಜಯ, ಅಭಿಲಾಷ ಇಂಥ ತಳಿಗಳು ಬೇಕು. ಕೆಂಪಕ್ಕಿ ಮಾಡ್ಲಿಕ್ಕೆ ನಾನು ಇದನ್ನ ಯೋಚನೆ ಮಾಡಿ ಒಂದು 4-6 ಸತಿ ಮೀಟಿಂಗ್ ಕರೆದು ಅದಕ್ಕೆ ಬೇಕಾದಂತ ಆದೇಶಗಳನ್ನು ಹೊರಡಿಸಿದೆ. ಅಲ್ಲಿ ನೋಡುವಾಗ ಅದಕ್ಕೆ ಬೆಂಬಲ ಬೆಲೆ ಇಲ್ಲ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಗ್ಯಾರಂಟಿ ಇಲ್ಲ. ಕಡೆ ಕೇಂದ್ರದಲ್ಲಿ ಹೋಗಿ ಈ 4 ತಳಿಗಳಿಗೆ ಬೆಂಬಲ ಬೆಲೆ ಕೊಡಿಸಿದೆ, ಬೆಂಬಲ ಘೋಷಣೆ ಮಾಡಿದೆ. ಬೆಂಬಲ ಘೋಷಣೆ ಆಗಿ ಬಂದು ಭತ್ತ ಖರೀದಿ ಮಾಡುವಾಗ ಏನಾಯ್ತು, ಖಾಸಗಿಯವರು
ಖಾಸಗಿ ಮಿಲ್ ಅವರು ಭತ್ತವನ್ನು ಖರೀದಿ ಮಾಡಿದ್ರು. ಸರಿ ತಗೊಳ್ಳಿ ಚರ್ಚೆ ಬೇರೆ ಖರೀದಿ ಮಾಡಿ. ಸರಿ. ಆವಾಗ 1 ವರ್ಷ ವೆಯ್ಟ್ ಮಾಡ್ಬೇಕು. ನನ್ನ ಸರ್ಕಾರ ಬಿದ್ದೋಯ್ತು. ಆಗೇನಾಯ್ತು, ಎಷ್ಟು ಭತ್ತದ ಬೆಂಬಲ ಬೆಲೆ ಇದೆಯಲ್ಲ, ಅದಕ್ಕೆ ಆ ಬೆಂಬಲ ಬೆಲೆ ರೇಟ್ ಸಿಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ನನ್ನ ವಾದ ಮಾಡ್ತಾ ಇರೋದು ಎಲ್ಲರ ಹತ್ರ ಹೇಳಿಸಿದ್ ನೋಡಿ, ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿ ಸರ್ಕಾರದಿಂದ. ಹೆಚ್ಚು ಕಡೆ 300 ಕೋಟಿ ಬೇಕು. ಹಣಕಾಸು ಇಲಾಖೆಯನ್ನು ಕರೆಸಿ ನನ್ನ ಎದುರು ಮೀಟಿಂಗ್ ಮಾಡಿ ಅವ್ರಿಗೆ ತಾಕೀತು ಮಾಡಿದ್ರೆ, ಪೂಜಾರಿ ಏನೋ ಕೆಂಪಕ್ಕೆ ಕೊಡ್ತಾನೆ ಕೊಡಿ ಅಂತ. ಉಳಿದ ರೈತ ಸಂಘದವರು ನಿಮ್ ಜಿಲ್ಲೆ ಉಡುಪಿ ಜಿಲ್ಲೆ ಮಾತ್ರ ಕೊಡ್ತೀರಾ ಕೇಳಿದ್ರು. ಇದೆಲ್ಲವೂ ಮಾಡಿ ಆ ಭತ್ತದ ಖರೀದಿ ಮಾಡುವಾಗ ಮುಂದೋಯ್ತು. ಆವಾಗ ಅಲ್ಲಿ ಭತ್ತ ಮುಂದೆ ಮುಗ್ದೇ ಬಿಡ್ತದೆ, ಆ ಸೀಸನ್ ಮುಗ್ದೇ ಬಿಟ್ಟು ಬರೋ ಸೀಸನ್ ಕೊಡ್ಬೇಕು. ಅದಕ್ಕೆ ಬೇಕಾದ ಯೋಜನೆ ರೂಪಿಸುವಾಗ ನನ್ನ ಸರ್ಕಾರ ಬಿದ್ದೋಯ್ತು. ಈ ಮಧ್ಯೆ ಗೋಪಾಲ್ ಪೂಜಾರಿ ಒಂದು ಭಾಷಣ ಆಯ್ತು ಕಳೆದ ವಿಧಾನಸಭೆಯಲ್ಲಿ. ಕೋಟ ಶ್ರೀನಿವಾಸ ಪೂಜಾರಿ ಈ ಕೊಚ್ಚಲಕ್ಕಿ ಕೊಡ್ತಾ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ನನ್ನ ಸರ್ಕಾರ ಬಂದ್ರೆ 1 ತಿಂಗಳಲ್ಲಿ ನಾನು ಮಾಡಿ ಕೊಡ್ತೇವೆ ಅವ್ರಿಗೆ ಕೊಚ್ಚಲಕ್ಕಿ, ಎಲ್ಲಿಂದ ತರಬೇಕು, ಏನ್ ತರಬೇಕು, ಯಾವ ತಳಿ, ಬೆಂಬಲ ಬೆಲೆ ಯಾವ್ದು ಗೊತ್ತಿಲ್ಲ ಪಾಪ. ಅವ್ರು ಅದನ್ನ ಹೇಳಿದ್ರು. ಬಿಡಿ ನನಗಿಂತ ಹಿರಿಯರು ಹೇಳಿ ದೊಡ್ಡದಲ್ಲ, 1 ತಿಂಗಳಲ್ಲಿ ಕೊಡ್ತೇವೆ ಅಂದ್ರೆ ನಮ್ಮ ಸರ್ಕಾರ ಹೋಯ್ತು. 1 ತಿಂಗಳಿಗೆ ಕೊಟ್ಟಿದ್ದಾರೆ ಇಲ್ಲ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಸರ್ಕಾರ ನಡೆಸೋರು ಅವ್ರಿಗೆ. ಮತ್ತೆ ಅವ್ರು ಹೇಳ್ತಾ ಇರೋದು ಏನಂದ್ರೆ ಗೋಪಾಲ್ ಪೂಜಾರಿ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾನು ಗೋಪಾಲ್ ಪೂಜಾರಿ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಅತ್ಯಂತ ಪ್ರಾಮಾಣಿಕರು ಯೋಗ್ಯರು ಅಂತ ಹೇಳಿದ್ದೆ. ಆ ಸುಳ್ಳಂತ ಹೇಳಿ ನನ್ನ ಆಕ್ಷೇಪ ಇಲ್ಲ. ನಿಮ್ದು ಸ್ಟೇಟ್ಮೆಂಟ್ ಇದೆ. ಅದು ಸುಳ್ಳಂತ ನನ್ನ ಆಕ್ಷೇಪ ಇಲ್ಲ. ಹೇಳ್ತಾವೆ. ರೈಟ್ ಸರ್. ಇನ್ನು ಕೊನೆ ಪ್ರಶ್ನೆ, ನಿಮ್ಗೂ ಮತ್ತೆ ಹೊರಡಬೇಕು. ಕೊನೆ ಪ್ರಶ್ನೆ, ನಿಮ್ಮ ಮ್ಯಾನಿಫೆಸ್ಟೋ ನಮ್ಮ ಉಡುಪಿ ಚಿಕ್ಕಮಗಳೂರಿಗೆ ನೀವು ನಾಳೆ ಆರ್ಸಿ ಬಂದ್ರೆ ಏನೇನು ಮ್ಯಾನಿಫೆಸ್ಟೋ ಇದೆ, ಪ್ರಮುಖವಾಗಿ ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀರಿ, ಸಂತೆಕಟ್ಟೆ ಅಂಡರ್ ಪಾಸ್ ಕಥೆ ಏನಾಯ್ತು, ಮತ್ತೆ ಒಟ್ಟು ಓವರ್ ಆಲ್ ನೀವು ಸಂತೆಕಟ್ಟೆ ಅಂಡರ್ ಪಾಸ್ ಅನ್ನು ತಡ ಆಯ್ತು ಅಂತ ಹೇಳೋದ್ರ ಬಗ್ಗೆ ನಿಮ್ಮ ವಾದ ಸರಿ ಇದೆ. ಅದ್ರ ಮಾಡಿದವ್ರು ಯಾರು? ಅಲ್ಲ ಪ್ರಸ್ತಾಪ ಕೊಟ್ಟರೆ ಯಾರು ಹೇಳಿ? ಅಲ್ಲ ಸತ್ಯ. ಅದ್ ಹೇಗೆ ಅಂತಂದ್ರೆ ಸರ್, ಈಗ ಹಿಂದೆ ಆ HM ಇದ್ರು ಶಾಲೆಯಲ್ಲಿ, ಈಗ ನೀವು HM ಆಗಿದ್ದೀರಾ, ನೀವೇನ್ ಮಾಡ್ತೀರಾ ಹೇಳಿ? ಅಪ್ಲಿಕೇಶನ್ ಕೊಟ್ಟಿರಿ ಅಲ್ಲ, ಇದು ನಿಮ್ಗೆ ಗೊತ್ತಿರಲಿ. MP ಆದವನ ಕಾರ್ಯವ್ಯಾಪ್ತಿ ವಿಸ್ತೃತವೂ ಇದೆ, ವಿಸ್ತಾರವೂ ಇದೆ. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಮರ್ಪಕಗೊಳಿಸ್ಬೇಕು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಆಗ್ಬೇಕಾ, ಫ್ಲೈಓವರ್ ಆಗ್ಬೇಕಾ, ಅಂಡರ್ ಪಾಸ್ ಎಲ್ಲಾಗಬೇಕು, ಅಲ್ಲಿ ಚರಂಡಿ ತೋಡಿ ಎಲ್ಲಿ ನೀರು ಹರಿದು ಹೋಗ್ಬೇಕು, ಇದೆಲ್ಲ ನಮ್ಮ ಇಂಜಿನಿಯರ್ ಕರೆಸಿ ಮಾತಾಡುವಂತ ಕೆಲಸಗಳು. ಅಗತ್ಯ ಇದ್ರೆ ಕೇಂದ್ರದಿಂದ ನಮ್ಮ ಗಡ್ಕರಿಯ ಯಾರೋ ಒಂದು ಪ್ರಧಾನಿ, ಯಾರೋ ಸಾರಿಗೆ ಮಂತ್ರಿಗಳು ಇರ್ತಾರೆ, ಅವರಿಂದ ಮಾಡಿಸಬಹುದಾದಂತ ಕೆಲಸ ಅದನ್ನ ಮಾಡ್ಬೇಕು. ಈ ಜಿಲ್ಲೆಯಲ್ಲಿರುವಂತಹ ಮೀನುಗಾರಿಕೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಪ್ರಧಾನಮಂತ್ರಿ ಅವರು ಮೊನ್ನೆ ಮೀಟಿಂಗ್ ಅಲ್ಲಿ ಒಂದು ಮಾತನ್ನು ಹೇಳಿದ್ರು ಸಮಾರೋಪದಲ್ಲಿ. ಮೀನುಗಾರಿಕೆಗೆ ನೀವು ಉತ್ತೇಜನ ಕೊಟ್ರೆ ಅಭಿವೃದ್ಧಿಯೂ ಆಗುತ್ತೆ, ಆರ್ಥಿಕ ಶಕ್ತಿಯೂ ವೃದ್ಧಿ ಆಗುತ್ತೆ, ಮತ್ತು ಆಹಾರವೂ ಹೆಚ್ಚಾಗುತ್ತೆ ಅಂತ ಹೇಳಿ ಅದ್ರ ಮೇಲೆ ಅದ್ರ ಪರಿಣಾಮಕಾರಿಯಿಂದ ಕೆಲಸ ಮಾಡ್ಲಿಕ್ಕೆ ಬೇಕಾದಂತ ಮತ್ಸ್ಯ ಸಂಪದ ಯೋಜನೆ ನಾವು ಜೋಡಿಸ್ತಾ ಇದ್ದೇವೆ. ಅದನ್ನ ಮಾಡ್ತೇವೆ. ನನಗನ್ಸುತ್ತೆ ಉತ್ತರ ಕನ್ನಡದಲ್ಲಿರುವಂತ, ದಕ್ಷಿಣ ಕನ್ನಡದಲ್ಲಿರುವಂತ ಉಡುಪಿ ಜಿಲ್ಲೆಯ ಮೀನುಗಾರಿಕೆ ಬಂದರುಗಳನ್ನು ನಾವು ಸಮರ್ಪಕ ಮಾಡಿದ್ರೆ ಆ ಮೀನುಗಾರಿಕೆ ಹೆಚ್ಚು ಶಕ್ತಿ ಬರುತ್ತೆ. ಅದು ಶಕ್ತಿ ಬರುತ್ತೆ. ಯಾಂತ್ರಿಕ ದೋಣಿಗಳನ್ನು ಹೆಚ್ಚು ಮಾಡಬೇಕು. ಇವತ್ತು 90% ಚೀನಿ ನಿರ್ಮಿತ ಯಂತ್ರಗಳಿವೆ. ಗೊತ್ತಾಯ್ತು ನಿಮಗೆ? ಮೋಟರ್ 80% ಇದೆ. ನಾನು ಅದನ್ನ ಸ್ವದೇಶಿ ಮಾಡ್ಲಿಕ್ಕೆ, ಆತ್ಮನಿರ್ಭರದಡಿ ಸ್ವದೇಶಿ ಮಾಡ್ಲಿಕ್ಕೆ ಈ ಟಾಟಾ, ಬಿರ್ಲಾ, ಕಿರ್ಲೋಸ್ಕರ್ ಅಂತ ಕಂಪನಿಗಳನ್ನೆಲ್ಲ ಕರೆದು 3 ಸರ್ತಿ ಮೀಟಿಂಗ್ ಮಾಡಿದೆ ಬೆಂಗಳೂರು. ಅವ್ರು ಹೇಳಿದ್ರು ನಮಗೆ 2 ವರ್ಷ ಟೈಮ್ ಕೊಡಿ, ಚೀನಾ ರೇಟಿನ ಅರ್ಧ ರೇಟಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿಗೆ ಸ್ವದೇಶಿ ನಿರ್ಮಿತವಾದಂತ ಅದಕ್ಕಿಂತ ಉನ್ನತವಾದ ಯಂತ್ರಗಳನ್ನು ನಾವು ಮಾಡಿಕೊಡ್ತೇವೆ. ನನ್ನ ಗ್ರಾಚಾರಕ್ಕೆ ಮಂತ್ರಿ ಹೋಯ್ತು. ಮಂತ್ರಿವಾದ ಕಾರಣ ನಾನಾ ಅಲ್ಲ, ನನ್ನ ಇಲಾಖೆ ಹೋಯ್ತು. ಆ ನಂತರ ಹಂಗಾರ ಅವ್ರಿಗೆ ಹೇಳಿದೆ, ಮತ್ತೆ ಯಾರು ಬರ್ತಾರೆ ಮಾಡಬೇಕು ಅನ್ನೋ ನನ್ನ ಆಶೆ, ನಂದೇನು ಗೊಂದಲ ಇಲ್ಲ. ಹೊಸ ಕನಸುಗಳನ್ನ ಕಂಡೆ, ಹೊಸ ಯೋಚನೆಗಳನ್ನ ಕಂಡೆ. ಅಲ್ಲಿ ಈ ಉಡುಪಿ ಜಿಲ್ಲೆಯಲ್ಲಿರುವಂತ ಈ ಸಮಸ್ಯೆಗಳು ಬಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಡಕೆ ಬೆಳೆಗಾರರ ಸಮಸ್ಯೆ ಇದೆ. ಅಡಕೆ ಬೆಳೆಗಾರರ ಕೊಳೆ ರೋಗ ನಿವಾರಣೆ ಬಗ್ಗೆ ಅಧ್ಯಯನ ಕಮಿಟಿಯನ್ನ ಮಾಡಿ ಉದ್ಯೋಗ ಸಂಸ್ಥೆಯನ್ನು ಮಾಡಿದವರೇ ನಾವು, ನಮ್ಮ ಸರ್ಕಾರ. ಅಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆ ಇದೆ. ಕಾಫಿ ಬೆಳೆಗಾರರು ಎಷ್ಟೋ ವರ್ಷಗಳಿಂದ ನರಳುತ್ತಾ ಇರುವಂತಹ ಸಮಸ್ಯೆಯನ್ನು ಪರಿಹಾರ ಮಾಡಿ, ಒಬ್ಬ ಕಾಫಿ ಬೆಳೆಗಾರನಿಗೆ ಅವನು ನಟ್ಟಿರುವಂಥ 25 ಎಕರೆವರೆಗಿನ ಜಾಗವನ್ನ ಅವನಿಗೆ 30 ವರ್ಷ ಗುತ್ತಿಗೆ ಕೊಡುವಂತ ಆದೇಶವನ್ನು ಪಾಸ್ ಮಾಡಿದ್ದೆ ನಾವು. ನೀವು ತಾರೀಕು ನೋಡಿ, ಸಚಿವ ಸಂಪುಟ ನೋಡಿ, ರಾಜ್ಯಪಾಲ ಸಹಿ ನೋಡಿ, ಸರ್ಕಾರಿ ಆದೇಶ ನೋಡಿ. ಈಗ ನೀವೆಲ್ಲ ಮಾಡೋದು ನಾವು ಅಂದೇಳ್ರೆ ಅದು ಯಾವ ನ್ಯಾಯ ಇದೆ? ಇದ್ರ ಮೇಲೆ ಕೇಳಿದೆ ನಾನು. ಕಾಫಿ ಬೆಳೆಗಾರರ ಸಮಸ್ಯೆ ಪರಿಹಾರ ಮಾಡಿದ್ದೇನೆ, ಯಾವ ನ್ಯಾಯ ಅಂತ ಕೇಳಿದೆ ನಾನು. ಉತ್ತರ ಅವ್ರು ಏನ್ ಬೇಕಾದ್ರೂ ಕೊಡಿ. ಕಾಫಿ ಬೆಳೆಗಾರರ ಸಮಸ್ಯೆ, ತೆಂಗು ಬೆಳೆಗಾರರ ಸಮಸ್ಯೆ, ಅಡಕೆ ಬೆಳೆಗಾರರ ಸಮಸ್ಯೆ ಮತ್ತು ಕಾರ್ಮಿಕರ ಸಮಸ್ಯೆ, ಬಡವರ ಸಮಸ್ಯೆ ನಾನು ಬಹಳ ಬೇಗ ಅರ್ಥ ಮಾಡ್ಕೊಳ್ಬಲ್ಲೆ ಅನ್ನುವಂಥ ವಿಶ್ವಾಸ ಇದೆ ನನಗೆ. ಆ ಕಾರಣಕ್ಕೆ 2 ಜಿಲ್ಲೆಯ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತೇನೆ, ಪರಿಹಾರಕ್ಕೋಸ್ಕರ ಸಂಶೋಧನೆಯಾಗಿ ಪ್ರಯತ್ನ ಪಡ್ತೇನೆ, ಅದರಲ್ಲಿ ಯಶಸ್ವಿ ಆಗ್ತೇನೆ. ಆ ಕಾರಣಕ್ಕೆ ನಾನು ವೋಟ್ ಹಾಕಿ ಅಂತ ಕೇಳ್ತೇನೆ. ರೈಟ್, ಓಕೆ, ಇದೇ ಬೇಕಿತ್ತು. ಥ್ಯಾಂಕ್ ಯು ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡಿದ್ರಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು, ಧನ್ಯವಾದ.